ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ನಾವೆಲ್ಲರೂ ಕೂಡ ಓಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ, ಇಂತಹ ಅರಿವೇ ಇಲ್ಲದೆ ಓಡ್ತಾ ಇದ್ದೀವಿ. ಕಾರಣ ಇವತ್ತು ಆಧುನಿಕ ಜೀವನ ಶೈಲಿಯ ಜಂಜಾಟದೊಳಗೆ ನಮ್ಮನ್ನು ನಾವು ಮರೆತು ಓಡ್ತಾ ಇದ್ದೀವಿ. ಹಾಗಾದರೆ ಈ ಆಧುನಿಕ ಜೀವನ ಶೈಲಿ ಅಂದ್ರೇನು, ನಾವು ಯಾವ ಜೀವನ ಶೈಲಿಯನ್ನು ಅನುಸರಿಸಬೇಕು, ಇದೆಲ್ಲದರ ಬಗ್ಗೆ ಇವತ್ತು ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಆಧುನಿಕ ಜೀವನ ಶೈಲಿಯ ಜಂಜಾಟದೊಳಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ, ಅರಿವಿಲ್ಲದೆ ಓಡ್ತಾನೆ ಇದ್ದೀವಿ. ನಮ್ಮನ್ನು ನಾವು ಮೈ ಮರೆತು ಬಿಟ್ಟಿದ್ದೀವಿ. ಗುರುಗಳೇ, ಏನಂತೀರಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಒಂದು ರೀತಿ ಖುಷಿ, ನಾವು ತುಂಬ ಮುಂದೆ ಹೋಗಿದ್ದೀವಿ ಅಂತ. ಹೌದಲ್ಲಮ್ಮ? ಹೌದೌದು. ಎಷ್ಟು ಬೇಕು ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹೌದು ಅಂತ ಅಂದ್ಕೊಂಡಿದ್ದಾರೆ. ಹೋಗ್ಲಿ, ನಿದ್ದೆ ಚೆನ್ನಾಗಿ ಮಾಡ್ತೀನಪ್ಪ ಅಂತ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕಾಗಲ್ಲ. ಉತ್ತರನೇ ಉತ್ತರನೇ ಇಲ್ಲ ಅಂತ. ಯಾಕೆಂದ್ರೆ ಅವ್ರಿಗೆ ಅದ್ರ ಅರ್ಥನೇ ಗೊತ್ತಿರಲ್ಲ. ಹೌದು. ದುಡ್ಡು ಮಾಡಿದ್ದೀನಿ, ಏನು ಬೇಕೆಲ್ಲ ಪಡ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ವೇಗದಲ್ಲೇ ಇರ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ಒಂದು ಆಧುನಿಕವಾಗಿ ಮಕ್ಳಿಗೂ ಅದನ್ನೇ ಹೇಳ್ಕೊಡ್ತಾ ಇದ್ದೀವಿ. ನಾವು ಅದನ್ನೇ ಹೋಗ್ತಾ ಇದ್ವಿ. ಯಾಕೆಂದರೆ ಜನಕ್ಕೆ ತೋರಿಸ್ಕೊಳ್ಳೇಬೇಕು, ಬದುಕಲೇಬೇಕಲ್ಲ. ಆದರೆ ನಾವು ಎಲ್ಲಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡ್ತಕ್ಕಂತಹ ವಿಚಾರವನ್ನು ಸ್ವಲ್ಪ ಮುಂದೆ ಇಡೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ಮರಗಳನ್ನ ಅರ್ಪಣೆಯನ್ನು ಮಾಡಿ ಒಂದು ತಮಾಷೆ ಆಗಿರ್ತಕ್ಕಂಥದ್ದು ನಿಂಗೆ ಸ್ವಲ್ಪ ಜ್ಞಾಪಕ ಮಾಡಿಸ್ತೀನಮ್ಮ. ಎಂಗೇಜ್ಮೆಂಟ್ ಅಂತ ಹೇಳ್ತಾರಲ್ಲ, ಅದನ್ನು ಶಾಸ್ತ್ರ ಹಿಂದೆ ಹೇಳ್ತಿದ್ರು. ಈಗ ಎಂಗೇಜ್. ಆವಾಗ ಉಂಗುರದ ಬೆರಳಿಗೆ ಉಂಗುರ ಹಾಕಿಸ್ತಾರೆ. ಏನು ಕಾರಣ? ಆ ಉಂಗುರದ ಬೆರಳಿಗೆ ಉಂಗುರ ಯಾಕೆ ಹಾಕಬೇಕು ಅಂತ ಏನಾರು ಅಟ್ಲೀಸ್ಟ್ ಗೊತ್ತಾಗಿದೆಯಮ್ಮ? ಏನಕ್ಕೆ ಹಾಕಬೇಕು ಅಂತ? ಹೃದಯಕ್ಕೆ ಅದು ಕನೆಕ್ಟ್ ಆಗಿದೆ, ಅಲ್ಲಿನ ನರನಾಡಿಗಳು. ಓಕೆ. ಆದರೆ ಅದನ್ನು ಖುಷಿಯಾಗಿ ಹೇಳಬೇಕು ಅಂದರೆ, ನನ್ನ ಹೃದಯ ನಿನ್ನಲ್ಲಿದೆ, ನಿನ್ನ ಹೃದಯ ನನ್ನಲ್ಲಿದೆ ಅಂತ ಹೇಳ್ಕೊಳ್ಳೋಣ. ಖುಷಿ ಪಡೋಕ್ಕೇನಂತೆ? ನಿಜ. ಹೌದಲ್ವಾ? ಆದರೆ ಎಷ್ಟು ಜನಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಆ ಉಂಗುರ ಅಲ್ಲಿ ಹಾಕೋಬೇಕು ಅಂತ ಅವ್ರು ಹೇಳಿದ್ರು ಹಾಕ್ಕೊಂಡಿದ್ದೀವಿ ಅಷ್ಟೇ ಹೊರ್ತು ಉಂಗುರ ಏನಕ್ಕೆ ಹಾಕ್ಕೊಂಡಿದ್ದೀಯಾ, ಏನಕ್ಕೆ ಹಾಕಿಸ್ಕೊಂಡೆ ಅಂದರೆ ಕೆಲವರಿಗೆ ಸ್ವಲ್ಪ ಕಷ್ಟ ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಎಲ್ಲವನ್ನೂ ತಿಳ್ಕೊಂಡು ನಾವು ಮದುವೆ ಮಾಡ್ಕೊಳ್ಳೋದು, ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಏನೇ ವಿಷಯಕ್ಕಾಗಲಿ ಅರ್ಥವನ್ನು ನಾವು ತಿಳಿಸಿ ದೊಡ್ಡವ್ರು ಯಾರೂ ಹೇಳ್ತಿಲ್ಲ. ಹೌದು. ನೀನು ಏನು ಮಾಡ್ಕೋತಾ ಇದ್ದೆ ಅದಕ್ಕೆ ಅರ್ಥ ಏನು ಅಂತ ಯಾರೂ ಹೇಳ್ತಿಲ್ಲ. ಯಾರು ತಿಳಿಸ್ತಾ ಇಲ್ಲ. ಇದು ಇವತ್ತು ಜಂಜಾಟದ ಜೀವನ. ಇವತ್ತೇನು ದಿನ? ಮಹಿಳೆಯರ ದಿನ. ಅಮ್ಮ, ನಿನ್ನ ಪ್ರಕಾರ ಮಹಿಳೆಯರ ದಿನ ಅಂದ್ರೆ ಏನು? ದಿನಾಚರಣೆನಾ ಅಥವಾ ಮಹಿಳೆಯರ ದಿನನಾ ಇವತ್ತು? ಮಹಿಳೆಯರ ದಿನ ಅಂತ ಏನಂತ ಅನ್ಬೋದು? ಅದಕ್ಕೆ ಮೆಸೇಜ್ ಏನು, ಸಂದೇಶ? ಇವತ್ತು ನಮಗೋಸ್ಕರ ಅಥವಾ ಒಂದು ಇಡೀ ಕುಟುಂಬಕ್ಕೆ, ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡ್ತಿರುವಂಥ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಸೂಚಕ ದಿನ ಇದು. ಒಂದಿನ ಸಾಕಾ? ಅದಕ್ಕೆ ಒಂದು ಹಾಸ್ಯ ಇದೆ ಗುರುಗಳೇ. ಮಹಿಳಾ ದಿನಾಚರಣೆ ಅಂದಾಗ ಮಹಿಳೆಯರ ದಿನದ ಆಚರಣೆದು ವಿಶೇಷವಾಗಿ ಒಂದು ದಿವಸಕ್ಕೆ ಸೀಮಿತ ಮಾಡೋದು ಬೇಡ, ದಿನ ಅವ್ರು ಆಚರಿಸ್ತಾನೆ ಇರ್ತಾರೆ ಅಂತ. ಇದು ಸತ್ಯ. ಯಾಕೆಂದ್ರೆ ನಾವು ಯಾವುದನ್ನು ಕೂಡ ಪೇರೆಂಟ್ಸ್ ಡೇ ಅಂತಾರೆ, ಎಲ್ಲ ಒಂದಿನಕ್ಕೆ ಮಾತ್ರ. ಆಯುಧ ಪೂಜೆ ಒಂದಿನಕ್ಕೆ ಮಾತ್ರ. ಪ್ರತಿದಿನ ಗಾಡಿ ಒರೆಸೋದೇ ಬೇಡ, ಅವತ್ತು ಒಂದಿನ ಬಾಳೆ ಕಂಬ ಕಟ್ಬಿಟ್ರೆ ಆಯ್ತು ಅಂತ. ಸೊ ಈ ರೇಂಜ್ ಹೊಟ್ಟಾಗಿದ್ದೀವಿ ನಾವು. ಮದುವೆ ಅಂದ್ರು ಅಷ್ಟೇ. ಮದುವೆ ಆಯ್ತಲ್ವಾ, ಮುಗೀತು. ಮನೆ ಗ್ರೂಪ್ ಪ್ರವೇಶ ಆಯ್ತಲ್ವಾ, ಮುಗೀತು. ಇನ್ನು ಮತ್ತೆ ಅದಕ್ಕೇನು ಬೇಡ. ಅವಾಗ ಲೆಕ್ಕ ಹಾಕೋತಾರೆ, ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಅಂದ್ರೆ, ಅಯ್ಯೋ ಯಾರು ಲೆಕ್ಕ ಇಟ್ಕೊಂಡವ್ರೆ ಬಿಡಿ. ಹೌದೌದೌದು. ಎಷ್ಟೊಂದು ತಾತ್ಸರವಾಗಿ ಮಾತಾಡ್ತಾರೆ ಅಂದ್ರೆ ಮದುವೆ ಅನ್ನೋದಕ್ಕೆ ಅದಕ್ಕೊಂದು ಬೆಲೆನೇ ಇಲ್ಲ. ಹೌದು. ಬಲವಂತಕ್ಕೆ ಬದುಕ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರ ಆಗ್ತಾ ಇದೆ. ಅದಕ್ಕೆ ಈ ವಿಷಯ ಯಾಕೆ ಇಲ್ಲಿ ಬರ್ತಾ ಇದೆ ಅಂತಂದ್ರೆ, ಆಧುನಿಕ ಶೈಲಿಗೆ ಒಂದು ವಿಚಾರ ತುಂಬ ಓಡ್ತಾ ಇರೋದು. 2 ಪಾಯಿಂಟ್ ಇದೆ, ಗೊತ್ತಿರೋ ವಿಷಯನೇ. ಏನು? ಒಂದು ಹಣ ಮಾಡೋದು, ಇನ್ನೊಂದು ಆಸೆ, ಏನಾದರೂ ಮಾಡ್ಬಿಡ್ಬೇಕು, ಸಾಧನೆ ಮಾಡ್ಬಿಡ್ಬೇಕು. ಇದು 2 ಆಧುನಿಕ ಶೈಲಿಯ ಒಂದು ಪೂರ್ಣವಾಗಿರ್ತಕ್ಕಂಥ ದೊಡ್ಡ ಬಂಡವಾಳ. ಈಗ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ ಗುರುಗಳೇ, ಖ್ಯಾತಿಗೆ ಬರಬೇಕು. ಅದು ಕುಖ್ಯಾತಿಯೋ ಪ್ರಖ್ಯಾತಿಯೋ ಮ್ಯಾಟ್ರ್ ಇಲ್ಲ, ಖ್ಯಾತಿಯಲ್ಲಿರ್ಬೇಕು. ಏನೇ ಆಗೋಗಿರ್ಲಿ, ಅದು ಒಳ್ಳೆಯದಾಗಬೇಕು ಕೆಟ್ಟದಾಗಬೇಕು ಪ್ರಶ್ನೆ ಇಲ್ಲ, ನಾನು ಅಲ್ಲಿ ರೀಚ್ ಆಗ್ಬೇಕಷ್ಟೇ, ಸುದ್ದಿಯಲ್ಲಿರ್ಬೇಕು. ಈ ಮಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ಆಧುನಿಕ ಶೈಲಿಯಲ್ಲಿ ಮದುವೆ ಕೂಡ ಹಾಗೆ ಆಗೋಗಿದೆ. ಯಾಕೆಂದ್ರೆ ಪುನರ್ಜನ್ಮ, ಜನ್ಮ ಜನ್ಮಾಂತರ ಅನುಬಂಧ, ಋಣಾನುಬಂಧ ಮದುವೆ ಅಂತ ಹೇಳ್ತೀವಲ್ಲಮ್ಮ, ಹೌದಲ್ಲ? ಹಾಗಿರ್ಬೇಕಾದ್ರೆ ಈ ಋಣಾನುಬಂಧ ಅಂತ ಹೇಳೋ ನಾವು ಅದರ ಒಂದು ಪ್ರಕ್ರಿಯೆಗಳಲ್ಲಿ ಅದರ ಅರ್ಥ ಏನಿದೆ, ಒಳ ಅರ್ಥ ಏನಿದೆ ಅಂತ ಹೇಳ್ಕೊಡ್ತಾ ಇದ್ದೀವಿ ಅಂತ ಆಗಲೇ ಪ್ರಾರಂಭದಲ್ಲಿ ಹೇಳಿ ಆಯಿತು.
ಯಾಕೆ ಇವತ್ತು ವಿಚ್ಛೇದನಗಳಾಗ್ತಾ ಇದೆ? ಎಷ್ಟೋ ಜನ ಇವತ್ತು ಮಹಿಳೆಯರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿರೋರಿಗೆ ಖುಷಿ, ಕರೀತಾರೆ, ಸನ್ಮಾನ ಮಾಡ್ತಾರೆ, ಏನೋ ಒಂದು ವಿಶ್ ಮಾಡ್ತಾರೆ, ಏನೋ ಒಂದು ಕೊಡ್ತಾರೆ, ಖುಷಿ ಆಯಿತು, ಹುಟ್ಟಿದ್ದಕ್ಕೂ ನಾನು ಹೆಣ್ಣಾಗೋದು ಸಾರ್ಥಕ, ಫೈನ್. ಒಂದು ಕಡೆ. ಇನ್ನೊಂದು ಕಡೆ ಗಂಡ ಇದ್ದು ಇಲ್ಲದೆ ಇರೋ ರೀತಿ, ಇನ್ನೊಂದು ಕಡೆ ಗಂಡನ ಬಿಟ್ಟಿರೋ ರೀತಿ, ಹೌದಲ್ಲ? ಇವನ್ನೆಲ್ಲ ಏನದು ಅಂದರೆ ನಾವು ಸುಮ್ಮನೆ ಮಾತಾಡಿ ಅವನ್ನ ಖುಷಿ ಪಡಿಸೋ ಮಟ್ಟಕ್ಕೆ ಹೋಗ್ತಾ ಇದೀವಿ ಹೊರತು ಜೀವನದಲ್ಲಿ ಅವ್ರು ನೆಮ್ಮದಿ ಖುಷಿ ನಾನು ಹೆಣ್ಣಾಗಿ ಏನಕ್ಕೆ ಕೊಟ್ಟಿದ್ನಪ್ಪ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ತಗೊಂಡು ಇಟ್ಬಿಟ್ಟಿದ್ದೀವಿ, ಅಥವಾ ಅವ್ರು ಇಟ್ಕೊಂಡವರೋ ನಾವಿಟ್ಟಿದ್ದೀವೋ. ಇದಿಷ್ಟೇ ವಿಷಯ. ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದನ್ನೇ ಮಾಡಿ ಏನನ್ನೇ ತಿಳ್ಕೊಳ್ಳಿ ಅರ್ಥಪೂರ್ಣವಾಗಿ ಜೀವನದಲ್ಲಿ ಬದುಕಬೇಕು ಅಂತಕ್ಕಂಥದ್ದು ಈ ದಿನದ ಒಂದು ವಿಶೇಷ. ಕರೆಕ್ಟ್. ಯಾವುದೇ ವಿಷಯ ಆಗಿರಲಿ ಅರ್ಥಪೂರ್ಣತೆ ಬೇಕು. ಈಗ ಒಂದನೇದು ಉಂಗುರದ ವಿಚಾರಕ್ಕೆ ಬಂತು. ಇನ್ನು ಎರಡನೇ ವಿಷಯಕ್ಕೆ ಬರಬೇಕು ಅಂತ ಲೆಕ್ಕಾಚಾರಕ್ಕೆ ಬಂದರೆ, ನಾವು ಒಂದನ್ನು ಅತಿ ಮುಖ್ಯವಾಗಿ ಗಮನಿಸ್ಕೋಬೇಕಾಗತ್ತೆ. ಯಾವುದನ್ನ ನಾವು ಬಳಸಬೇಕು ನೆಮ್ಮದಿಯಾಗಿರೋದಕ್ಕೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ, ಶಿವನ ದೇವಸ್ಥಾನಕ್ಕೆ ಒಂದು ವಿಚಾರಕ್ಕೆ ಹೋಗಿ ಮತ್ತೆ ಇಂದಕ್ಕೆ ಬರೋಣ. ಶಿವನ ದೇವಸ್ಥಾನ ಯಾಕೆ ಹೋಗಬೇಕು, ಯಾಕೆ ಅಲ್ಲಿಗೆ ಹೋಗ್ಬೇಕು, ಇವಾಗ ಯಾಕೆ ತಿಳ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ, ಪ್ರತಿಯೊಂದು ದಾಂಪತ್ಯದಲ್ಲಿ ನೆಮ್ಮದಿ ಖುಷಿ ಒಂದು ಟಾನಿಕ್ ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರಲ್ಲ, ಸಿಕ್ಕಿದೆಯಾ, ಸಿಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗೆ ನವರಸಗಳಲ್ಲಿ ಶೃಂಗಾರ ರಸ ಒಂದು. ನವರಸಗಳಲ್ಲಿ ಶೃಂಗಾರ ರಸ ಒಂದು. ಇದನ್ನ ಮದುವೆ ಅನ್ನೋದಕ್ಕೆ ಅಂತ ಇವತ್ತಿನ ಒಂದು ವಿಚಾರಕ್ಕೆ ಅನ್ಕೊಳ್ಳೋಣ. ಎಷ್ಟರ ಮಟ್ಟಕ್ಕೆ ನಾವು ಅದನ್ನು ಬಳಸ್ತಾ ಇದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಬೇಕಾಗತ್ತೆ. ಈ ಶೃಂಗಾರ ರಸ ಅಂತಕ್ಕಂಥ ವಿಷಯಕ್ಕೆ ಹೋದರೆ, ಶಿವನ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧ ಏನು ಅಂತಕ್ಕಂಥ ವಿಷಯಕ್ಕೆ ಹೋದರೆ, ಶಿವಲಿಂಗವನ್ನು ನಾವು ನೋಡಿದಾಗ ನಮ್ಗೆ ಏನು ಅದರಲ್ಲಿ ಅರ್ಥ ಆಗುತ್ತೆ ಅಂತ ಅನ್ಕೋಬೋದಮ್ಮ. ಶಿವಲಿಂಗವನ್ನು ದರ್ಶನ ಮಾಡ್ದೋ, ಏನದು ಸಂದೇಶ ಏನು? ದೇವಸ್ಥಾನ ಅಂತನಾ, ದೇವರು ಅಂತನಾ, ಶಿವ ಅಂತನಾ, ಏನು ಏನಾದ್ರು ಮೆಸೇಜ್ ಇದೆಯಾ? ಪ್ರಪಂಚ ಅಂತ ಅನ್ಕೋಬಹುದು. ಪ್ರಕೃತಿ ಹೆಣ್ಣು, ಹೌದಾ? ಶಿವ ಪುರುಷತ್ವ ಅಂದರೆ ಪುರುಷನ ತತ್ವ, ಸ್ತ್ರೀ ತತ್ವ, ಅದೆರಡು ಆ ಶಿವಲಿಂಗದಲ್ಲಿದೆ. ಅರ್ಥ ಆಯ್ತಾ? ಕೆಳಗಡೆ ಇರ್ತಕ್ಕಂಥ ಭಾಗ ಹೆಣ್ಣು, ಮೇಲ್ಭಾಗ ಪುರುಷ, ಶಿವಶಕ್ತಿ, ಹೌದಾ? ಇದನ್ನ ಹೆಣ್ಣು ಗಂಡಿನ ಪವಿತ್ರವಾಗಿರ್ತಕ್ಕಂಥ ಒಂದು ಸಂಕೇತ ಅಂತ ಒಪ್ಕೋಬೋದಾ? ಸಮ್ಮಿಲನ. ಎಸ್. ಸೃಷ್ಟಿಯ ಸಂಕೇತ ಪ್ರಕೃತಿಯಲ್ಲಿರ್ತಕ್ಕಂತಹ ಶಿವನ ಒಂದು ದೇವಾಲಯಕ್ಕೆ ಹೋದರೆ ಇದರ ಮೆಸೇಜ್ ನಾವು ತಿಳ್ಕೊಂಡಿದ್ದೀವಿ ಅಂತ ಎಷ್ಟು ಜನಕ್ಕೆ ಗೊತ್ತು? ಕೈ ಮುಗಿತೀವಿ ಅಷ್ಟೇ, ದೇವ್ರು ಚೆನ್ನಾಗಿದೆ, ಅಲಂಕಾರ ಚೆನ್ನಾಗಿ ಮಾಡಿದರೆ, ನಾನು ಸುಮಾರಿಂದ ಬರ್ತಾ ಇದ್ದೀನಿ ಅಂತಿದ್ರೆ ಹೊರ್ತು ಆ ಸಂದೇಶ ನಾವು ಅಳವಡಿಸ್ಕೊಂಡಿದ್ದೀವ, ಅದೇನಕ್ಕೆ ಆ ಥರ ಇದೆ ಬೇಕಲ್ಲ? ಇದು ಎಷ್ಟು ಜನಕ್ಕೆ ಗೊತ್ತು? ಎಲ್ಲ ತಿಳ್ಕೊತಾರೆ ಅಂತೀಯಮ್ಮ. ಅಟ್ಲೀಸ್ಟ್ ಶಿವನ ದೇವಸ್ಥಾನಕ್ಕೆ ಹೋದರೆ ಈ ಮೆಸೇಜ್ ನಮಗೆ ಬೇಕಾಗತ್ತೆ ಅಂತ ಗೊತ್ತಾಗತ್ತೆ ಅಂತ್ಯ? ಬಹುತೇಕರು ಅದರ ಬಗ್ಗೆ ಗಮನ ಹಾಕಿಲ್ಲ ಅಷ್ಟೇ. ಈ ವಿಚಾರಕ್ಕೆ ಹೋದಾಗ ನಾವು ಒಂದು ಗಂಡು ಹೆಣ್ಣು ಮದುವೆ ಅಂತ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಅರ್ಥ ದೊಡ್ಡವ್ರು ಹೇಳಿರೋದು, ಮಾಡ್ಕೊಳ್ಳೋರಿಗೆ ಒಂದೇ ಗೊತ್ತಿರೋದು, ಶಾರೀರಿಕ ಸುಖಕ್ಕಾಗಿ ಮದುವೆ ಮಾಡ್ಕೊಳಪ್ಪ, ಮಾಡ್ಕೋತೀನಿ ಅನ್ನೋ ರೇಂಜಲ್ಲಿ ನಾವಿದ್ದೀವಿ, ಹೌದಾನೆ? ಇನ್ನೇನು ಗೊತ್ತಿಲ್ಲ, ಅವ್ರು ಅದನ್ನೇ ಹೇಳೋದು, ಮದುವೆ ಮಾಡ್ಕೋ ಸರಿ ಹೋಗುತ್ತೆ ಅಂತ. ಅಂದರೆ ಇದು ಎಷ್ಟರ ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ, ಇದನ್ನು ಧರ್ಮಶಾಸ್ತ್ರವಲ್ಲದ ಮದುವೆ ಅಂತ ಹೇಳ್ತೀವಿ. ಶಾರೀರಿಕ ಸುಖ ಅಂತಕ್ಕಂಥದ್ದು ಧರ್ಮಶಾಸ್ತ್ರವಲ್ಲಕ್ಕೆ ಧರ್ಮದಲ್ಲಿ ಅದು ಇಲ್ಲವೇ ಇಲ್ಲ. ಅದನ್ನು ದೈವಿಕವಾಗಿ ನಾವು ಹೆಣ್ಣು ಗಂಡನ್ನ ದೇವರನ್ನು ಮಾಡಿ ಮದುವೆ ಮಾಡಿಸ್ತೀವಿ. ಶ್ರೀನಿವಾಸ ಕಲ್ಯಾಣ ಮಾಡ್ತೀವಿ, ಪಾರ್ವತಿ ಕಲ್ಯಾಣ ಮಾಡ್ತೀವಿ, ದೇವರು ನಿರಾಕಾರ ಅಂತ ಒಂದು ಕಡೆ ಹೇಳ್ತೀವಿ. ಆದರೆ ಅಲ್ಲಿ ಮದುವೆ ಮಾಡಿಸ್ತೀವಿ. ಯಾಕೆಂದರೆ ಅದನ್ನು ಕಣ್ಣು ತುಂಬಿಕೊಂಡು ಖುಷಿಪಟ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಕ್ಕಂಥದ್ದನ್ನು ಒಂದು ಮೆಸೇಜ್ ಪಾಸ್ ಮಾಡೋದಕ್ಕೆ ಅದು ಮಾಡ್ತಕ್ಕಂಥ ಒಂದು ಕ್ರಮ. ನಾವು ಹಾಗೆ ಇರಬೇಕು ಅಂತಕ್ಕಂತಹ ಒಂದು ವಿಚಾರ ಕೂಡ ಅದರಲ್ಲಿರುತ್ತೆ. ಆದರೆ ಇಲ್ಲ, ದೇವರಿಗೆ ಮಾಡಿಸ್ತೋ, ನಾವು ಕಲ್ಯಾಣ ಮಾಡಿಸ್ತೋ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಹೊರತು ನಮಗೆ ಅದರಿಂದ ಏನು ಸಿಕ್ತು, ಏನು ತಿಳ್ಕೊಂಡು ಅಂತಕ್ಕಂಥ ವಿಚಾರ ಸಿಕ್ಕಲ್ಲ. ಹಾಗೆ ಯಾಕಲ್ಲ ಅದು ಬೇಕಾಗತ್ತೆ ಅಂತಕ್ಕಂಥದ್ದು ಆ ಕಲ್ಯಾಣೋತ್ಸವದ ಮಹಿಮೆ. ಇಲ್ಲಿ ಹೆಣ್ಣು ಗಂಡು ಪ್ರೀತಿ ಯಾವಾಗಲೂ ಶಾಶ್ವತವಾಗಿರಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ನಾವೆಲ್ಲರೂ ತಿನ್ಕೊಂಡಿದ್ದೀವಿ. ಶಾಶ್ವತವಾಗಿ ಪ್ರೀತಿ ಇರಬೇಕು ಅಂತ. ಇದಕ್ಕೆ ಹೆಣ್ಣಿನ ಮತ್ತು ಗಂಡಿನ ಪ್ರಯತ್ನ ಏನಾಗಬೇಕು? ಸದಾ ಪ್ರೀತಿ ಇಬ್ಬರಿಗೂ ಹಂಚ್ತಾ ಇರಬೇಕು, ಪ್ರತಿದಿನ ಕೂಡ.
ಯಾವ ಮೂಲಕ ಪಡ್ಕೋಬೋದು? ಹೆಣ್ಣು ಪ್ರೀತಿಯನ್ನು ಗಂಡಿಗೆ ಹಂಚಬೇಕು, ಗಂಡು ಹೆಣ್ಣಿಗೆ ಪ್ರೀತಿ ಹಂಚಬೇಕು. ಆ ಥರದ್ದು ಒಂದು ಆಭರಣ ಇದೆ. ಹೆಣ್ಣು ಗಂಡಿಗೂ ಪ್ರೀತಿಯನ್ನು ಹತ್ರ ತರಿಸ್ತಕ್ಕಂಥ ಒಂದು ಆಭರಣ ಇದೆ. ಯಾವುದು ಹೇಳ್ಬೋದು ಅಂತಕ್ಕಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಂತೂ ಅಲ್ಲ, ಏನಿರ್ಬೋದು ಅಂತಕ್ಕಂಥ ಒಂದು ವಿಚಾರ ಇದೆ. ನಮ್ಮ ದೇಹದಲ್ಲಿ ಕಾಶಿಯಲ್ಲಿರ್ತಕ್ಕಂಥ ನದಿಯಮ್ಮ ಯಾವುದು? ಕಾಶಿ ನದಿ, ಗಂಗಾ ನದಿ, ಹೌದಾ? ಕಾಶಿಯಲ್ಲಿದೆ. ಕಾಶಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ತೀವಿ ನಾವು. ನಮ್ಮ ದೇಹದಲ್ಲಿ ಗಂಗಾ ನದಿ ಇದೆ ಅಂತ ತಿಳ್ಕೊಂಡಿದ್ದೀವ? ಅಟ್ಲೀಸ್ಟ್ ಏನೋ ಸ್ವಲ್ಪ ಅಂದ್ರೆ ಗೊತ್ತಿದೆಯಮ್ಮ? ಗಂಗಾ ನದಿ ನಮ್ಮ ದೇಹದಲ್ಲಿ ಎಲ್ಲಿದೆ? ಬೆನ್ನಿನಲ್ಲಿ ಇರ್ತಕ್ಕಂಥ ಸುಸುಮ್ನ ನಾಡಿ ಅಂತ ನಾವೇನು ಹೇಳ್ತೀವೋ, ಮಧ್ಯಭಾಗದಲ್ಲಿ ಹಾದು ಹೋಗ್ತಕ್ಕಂಥದ್ದು ಅದು ಸುಸುಪ್ತಿ ಅಂತ ಹೇಳ್ತೀವಿ, ಸುಸುಮ್ನ ನಾಡಿ ಅಂತ ಹೇಳ್ತೀವಿ. ಅದೇ ಗಂಗಾ ನದಿ. ನಮ್ಮ ಮೆದುಳು ಪೂರ್ಣವಾಗಿ ಅದರ ಮೇಲೆ ನಿಂತಿರ್ತಕ್ಕಂಥ, ಅವಲಂಬಿಸ್ಕೊಂಡಿರ್ತಕ್ಕಂಥ ಒಂದು ಭಾಗ, ಹೌದಾ? ಅದು ಶರೀರದ ಮಧ್ಯಭಾಗದಲ್ಲೇ ಹಾದು ಹೋಗಿರ್ತಕ್ಕಂಥ ವಿಚಾರ. ಆ ಕಡೆ ಈ ಕಡೆ ಇಡ ಪಿಂಗಳ ಅಂತಕ್ಕಂಥದ್ದು ಸೂರ್ಯ ಮತ್ತು ಚಂದ್ರನಾಡಿ ಇರ್ತಕ್ಕಂಥದ್ದು. ಇವು ಮೂರು ಸಂಗಮವಾಗುವಂಥ ಜಾಗ ಇದೆ ಹೆಣ್ಣಿನ ಹಣೆಯ ಭಾಗದಲ್ಲಿ. ಹೆಣ್ಣಿನ ಹಣೆಯ ಭಾಗದಲ್ಲಿ ಸಂಗಮವಾಗ್ತಕ್ಕಂಥ ಜಾಗ ಇದೆ. ಅಲ್ಲೇ ಅದಕ್ಕೆ ಕುಂಕುಮ ಇಡಬೇಕು, ಗಂಧ ಇಡಬೇಕು ಅಂತಕ್ಕಂಥ ವಿಚಾರ ಇರೋದು. ಯಾಕೆ ಅಂತಂದರೆ ದೇಹದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳಿಗೂ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಆ ಭಾಗ ಒಂದು ಬೆರಳಲ್ಲಿ, ಅದೇ ಉಂಗುರದ ಬೆರಳಲ್ಲಿ, ಉಂಗುರ ಅಂತ ಹಾಕ್ಕೊಳ್ತೀವಲ್ಲಮ್ಮ, ಆ ಬೆರಳಲ್ಲಿ ಗಂಡನಿಗೆ ಹೆಂಡತಿಗೆ ಕುಂಕುಮ ಮತ್ತು ಗಂಧ ಇಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಾವು ಬಳಸ್ತಕ್ಕಂತಹ ಮಟ್ಟಕ್ಕೆ ಬಂದರೆ ಹೆಣ್ಣು ಗಂಡಿನ ಸದಾ ಪ್ರೀತಿಯನ್ನು ಅನುಭವಿಸೋದಕ್ಕೆ ಕಾರಣವಾಗತ್ತೆ ಅಂತಕ್ಕಂಥ ವಿಚಾರದ ಮೂಲಕ ಇವತ್ತು ಹೇಳೋಣ ಅಂತ ಒಂದು ವಿಷಯ. ಅಮ್ಮ ಅರ್ಥ ಆಯ್ತಾ ಹೇಳಿದ್ದು? ಅಂದರೆ ನೆನಪು ಬರಬೇಕು, ಸುಂದರವಾದ ನೆನಪು ಬರಬೇಕು. ಏನು? ಮದುವೆ ಮಾಡಿಕೊಂಡು 5 ವರ್ಷ ಆಯಿತು, 10 ವರ್ಷ ಆಯಿತು ಅಂತ ಹೇಳ್ಕೊಂಡು ಹಾಗೆ ಇಟ್ಕೊಂಡಿರ್ತಾರೆ ಅದನ್ನು. ಅದು ನೆಗೆಟಿವ್ ಆಗಿ ತಗೋದು, ಪಾಸಿಟಿವ್ ಅವರವ್ರ ವೈಯಕ್ತಿಕವಾದ ವಿಷಯ. ಆದರೆ ಖುಷಿಯಾಗಿ ಆ ಸುಂದರ ನೆನಪುಗಳು ಬರ್ಕಳಿಸ್ತಾ ಹೋಗಬೇಕು ಪ್ರತಿದಿನ. ಗಂಡನಿಗೂ ಬರಬೇಕು, ಹೆಂಡತಿಗೂ ಮನಸ್ಸು ಬರಬೇಕು. ಅಂದರೆ ಈ ಒಂದು ಪ್ರಕ್ರಿಯೆ ಮೂಲಕವಾಗಿ ಪಡ್ಕೊಳ್ತಕ್ಕಂಥದ್ದು. ನಿನ್ನೆ ಕೂಡ ಒಂದು ವಿಚಾರ ಹೇಳಿದ್ದೀನಿ, ಇವತ್ತೊಂದು ವಿಷಯ ಹೇಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಂತಕ್ಕಂಥ ವಿಚಾರ ಒಂದು ಕಡೆಯರೆ, ಸ್ವಲ್ಪ ಕಷ್ಟ ಅಂತ ಒಂದು ಕಡೆ ಆಗುತ್ತೆ. ಕಾರಣ ಮದುವೆ ಪ್ರಾರಂಭದಲ್ಲೇ ಪ್ರಾರಂಭ ಮಾಡ್ಕೊಂಡು ಬಂದಿದ್ದರೆ ಈ ಒಂದು ಶಕ್ತಿ ಇರ್ತಿತ್ತು. ಇತ್ತೀಚೆಗೆ ನಾವು ಏನೋ ಮಾಡ್ತೀವಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ, ಪ್ರಾರಂಭ ಮಾಡಬೇಕು ಅಂದಾಗ ಅದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವರಿಗೆ. ಇದೆಲ್ಲ ಏನಿದು, ಯಾರು ನಿನ್ಗೆ ಹೇಳಿದ್ದು, ಆ ಥರ ಈ ಥರ ಜಗಳನೂ ಆಗ್ಬೋದು, ಅಥವಾ ಪ್ರಕ್ರಿಯೆ ನಡೀಬಹುದು. ಆದರೂ ಒಂದು ತಿಳ್ಕೋಬೇಕು, ಒಂದು ಹೊಸತನ ಏನೋ ನಮಗೆ ಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಇದನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ವಿಷಯಕ್ಕೆ ನಾವು ಹೋಗ್ಬೋದು. ಇದು ಇಲ್ಲಿ ಏನಕ್ಕೆ ಬರಬೇಕಾಗತ್ತೆ? ಮದುವೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಬಂದಾಗ ತಾಳಿ ಅಂತ ಹೇಳ್ತೀವಿ. ಆ ತಾಳಿಗೆ ನಾವು ಒಂದು ಹುಡುಗಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಂಗಲ್ಯ ಹಿಡ್ಕೊಳ್ಳೋದು ಯಾರು? ಗಂಡು. ಅದರ ಸಂಕೇತ ಏನು? ಮಾಂಗಲ್ಯವನ್ನು ಹಿಡ್ಕೊಂಡಾಗ ಆ ಮಾಂಗಲ್ಯದಲ್ಲಿ ಪುರುಷ ಅಂದರೆ ಮದುವೆಯಾಗೋ ಗಂಡು ಅರ್ಪಿತನಾಗಿರ್ತಾನೆ ಅಂತ, ಮಾಂಗಲ್ಯದ ಮೂಲಕವಾಗಿ. ಇದನ್ನು ನಾನು ನನ್ನ ಪೂರ್ಣವಾದ ಮನಸ್ಸು ಮತ್ತು ದೇಹವನ್ನು ನಿನ್ನ ಮಾಂಗಲ್ಯದ ರೂಪದಲ್ಲಿ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತಕ್ಕಂಥ ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಇದು ಯಾರು ಹೇಳಬೇಕು? ಮದುವೆ ಮಾಡಿಸುವಾಗ ಮಂತ್ರದ ಮೂಲಕ ಹೇಳ್ತಾರೆ ಅವರು. ಮಾಂಗಲ್ಯಂ ತಂದ್ರು ಮಂತ್ರದ ಮೂಲಕ ಹೇಳ್ತಾರೆ. ನಾನು ಈ ರೀತಿ ಅರ್ಥ ಆಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ. ಯಾರು ಹೇಳ್ಬೇಕು ಅದನ್ನ ಮಂತ್ರನ? ಯಾರು ಹೇಳಬೇಕು? ನಿನ್ನ ಪ್ರಕಾರ ಯಾರು ಹೇಳ್ಬೇಕಮ್ಮ? ಪುರೋಹಿತರಲ್ಲಿ ಹೇಳ್ತಾರೆ, ಅರ್ಥ ತಿಳಿಸ್ತಾರೆ, ಇಲ್ಲ ಹಿರಿಯರಾದರೂ ಹೇಳಬೇಕು. ಯಾರು ಅದನ್ನು ಮಂತ್ರ ಹೇಳ್ತಾರೋ ಅವರಿಗೆ ಆ ಹೆಣ್ಣಿಗೆ ಗಂಡ ಆಗ್ತಾನೆ. ಮದುವೆ ಗಂಡಿಗೆ ಯಾವ ಕಾರಣಕ್ಕೂ ಮದುವೆ ಅರ್ಥ ಆಗೇ ಇಲ್ಲ, ಮದುವೆ ಗಂಡು ಹೆಂಡತಿ ಆಗಲೇ ಇಲ್ಲ. ಅವಳು ಹೇಳಿದ್ಯಾರು? ಮಂತ್ರ ಪುರೋಹಿತರು. ಈಗ ಹೆಂಡತಿ ಯಾರು ಅಂತ ನಾವೇ ಯೋಚನೆ ಮಾಡೋದು ಬೇಡ, ಯೋಚನೆ ಮಾಡ್ಕೋಬೇಕು. ನಾನು ಹೇಳಲ್ಲ. ಈ ತಪ್ಪು ನಡೀತಾ ಇದೆಯಲ್ಲ, ಸ್ವಲ್ಪ ಯೋಚನೆ ಮಾಡೋಣ. ಮತ್ತೇನು ಮದುವೆ ಆಯಿತು? ಅಲ್ಲ ರೀ, ಗಂಡಾದವನು ವರ ಅಂತಕ್ಕಂಥದ್ದು ಹಿಂದಿನ ದಿನ ವರಪೂಜೆ ಅಂತ ಮಾಡ್ತಾರೆ. ಆ ವರಪೂಜೆಯಲ್ಲಿ ಈ ವಿಚಾರವನ್ನು ಹೇಳಬೇಕು. ನಾಳೆ ನೀನು ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ನಾನು ಹೇಳ್ಕೊಟ್ಟದನ್ನ ಬಾಯಲ್ಲಿ ಹೇಳಬೇಕು. ಅದನ್ನು ಹೇಳಿಕೊಂಡು ಯಾಕೆ ಹೇಳಬೇಕು ಅಂದರೆ ಪ್ರಮಾಣ ಮಾಡ್ತಕ್ಕಂಥ ವಿಚಾರ ಅದು. ಕರೆಕ್ಟ್, ಹೌದು. ಹೌದಾ? ಎಲ್ಲಾಗ್ತಾ ಇದೆ ಇದು? ಪುರೋಹಿತರು ಪ್ರಮಾಣ ಮಾಡ್ದಂಗೆ ಆಯಿತು. ಈ ಅಪ್ಪ ಮಾಡಿದ್ದೇನು ಕತೆ? ಅಂದರೆ ಈ ವಿಚಾರವನ್ನು ಮದುವೆ ಅಂತಕ್ಕಂಥ ಮಾಡ್ತಾ ಇರ್ತಕ್ಕಂಥ ನಾವು ಎಷ್ಟು ಸರಳವಾದ ವಿಚಾರಗಳನ್ನ ನಾವು ಕೈ ಬಿಡ್ತಾ ಇದ್ದೀವಿ, ಎಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀವಿ.
ಇದಕ್ಕೆ ಅರ್ಥ ಇದೆಯಾ? ಹಾಗಿದ ಮೇಲೆ ಒಂದು ಗಂಡು ಹೆಣ್ಣು ಗಂಡ ಹೆಂಡತಿ ಅನ್ನೋದಕ್ಕೆ ಎಷ್ಟು ಮಟ್ಟಕ್ಕೆ ಸಂಬಂಧ ಸಿಗ್ತಾ ಇದೆ? ಇದು ಒಂದು ಭಾಗದ ಜೊತೆಗೆ ಮಗುವನ್ನು ಕೂಡ ಸಿಸರಿನ್ ಮಾಡಿಸಿ ತಗೊಳ್ತಕ್ಕಂಥದ್ದು ಕೂಡ ಇದಕ್ಕೂ ಟ್ಯಾಲಿ ಆಗ್ತದೆ. ಅಲ್ಲೂ ತಾಯಿ ಮಗು ಅಂತಕ್ಕಂಥದ್ದಕ್ಕೆ ಆದಷ್ಟು ಪ್ರೀತಿ ಕಮ್ಮಿ ಆಗೋದಕ್ಕೆ ಒಂದು ಕಾರಣ ಆಗಿದೆ. ಹೌದ್ ತಾನೆ? ಅಂದ್ರೆ ಮಗು ಅಂತಕ್ಕಂಥದ್ದು ಒಂದು ತಾಯಿ ಹೊಟ್ಟೆಯಲ್ಲಿ ಅವ್ರು ಇನ್ನೊಂದು ತಾಯಿ ಹೊಟ್ಟೆಲಿ ಹುಟ್ಟದಷ್ಟು ಕಷ್ಟಪಡಬೇಕು ಅಂತ ಹಿರಿಕರು ಹೇಳ್ತಾ ಇದ್ರು. ಆದರೆ ಇವತ್ತು ಸಿಸರಿನ್ ಆಗಿರೋದ್ರಿಂದ ಮಗು ತಗೊಂಡು ಅನ್ನೋ ಮಟ್ಟಕ್ಕಾಗುತ್ತೆ ಹೊರತು ತಾಯಿ ಮಗುವಿನ ಬಾಂಧವ್ಯ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ. ಇಲ್ಲಿ ಮಗು ತಗೊಳ್ಳೋದ್ರಲ್ಲೂ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ, ಮದುವೆ ಮಾಡ್ಕೊಳ್ಳೋದ್ರಲ್ಲೂ ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ. ಮದುವೆ ಮಾಡ್ಕೊಳ್ಳೋರು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸೂಕ್ತವಾಗಿರತ್ತೆ. ಆದರೆ ಇದನ್ನು ನಾನು ಹೇಳಿ ತಮಾಷೆ ಥರ ಇರತ್ತಾ ತಿಳ್ಕೊಳ್ಳುವಂಥ ವಿಷಯ ಅಂತ ಅನ್ನಿಸ್ತಾ ನನಗೆ. ತಿಳ್ಕೊಬೇಕು. ಯಾಕಂದರೆ ಇವತ್ತು ಮದುವೆ ಅಂದ ಸಂದರ್ಭದಲ್ಲಿ ಪುರೋಹಿತರು ಹೇಳಿದ್ರು ನಾನು ತಾಳಿ ಕಟ್ಟದೆ ಅನ್ನೋ ಜಮಾನದೊಳಗೆ ಅರ್ಥ ತಿಳ್ಕೊಂಡು ಮದುವೆ ಆದರೆ ದಾಂಪತ್ಯ 100 ಕಾಲ ಬದುಕುತ್ತೇನೋ ಅಂತ. ಅಂದರೆ 100 ವರ್ಷ ನನ್ನ ಜೀವನದಲ್ಲಿ ನೀನು ಸದಾ ಭಾಗಿಯಾಗ್ತಕ್ಕಂತಹ ಒಂದು ಪಾವಿತ್ರವಾಗಿರ್ತಕ್ಕಂತಹ ಒಂದು ಸಮಂಜಸವಾಗಿ ಅರ್ಧಾಂಗಿ ಅಂತ ಹೇಳ್ತೀವಿ. ಎಲ್ಲವನ್ನೂ ನಿನಗೆ ಹಂಚ್ಕೊಳ್ತೀನಿ ಇವತ್ತಿನಿಂದ. ಅದಕ್ಕೆ ಎಲ್ಲ ದೇವಾನುದೇವತೆಗಳ ಆಶೀರ್ವಾದ ನಿನಗಿರಬೇಕು. ಆ ಆಶೀರ್ವಾದಕ್ಕೆ ಇವತ್ತು ನಾನು 3 ಗಂಟನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ಮಾಂಗಲ್ಯಕ್ಕೆ ನಮಸ್ಕಾರವನ್ನು ಮಾಡತಕ್ಕಂತಹ ಸಂಪ್ರದಾಯ ಮದುವೆ. ಆ ಒಂದು ದಿನದಲ್ಲಿ ಮಾಂಗಲ್ಯ ಧಾರಣೆ ಆದ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಗಂಡು ಹೆಣ್ಣಿನ ಮೇಲೆ ಹಾಕ್ತಾರೆ ಇದೇ ಬೆರಳಿಂದ. ಅವತ್ತು ಮುಗೀತು, ಇನ್ನು ಮತ್ತೆ ಆ ಸಹವಾಸಕ್ಕೆ ಹೋಗೋದೇ ಇಲ್ಲ. ಈಗ ಹೃದಯದಿಂದ ಹೃದಯಕ್ಕೆ ಅಂತ ನಿನ್ನೆ ಹೇಳಿದೆ ಅಮ್ಮ. ಅದನ್ನ ಪ್ರತಿದಿನ ಗಂಡು ಹೆಣ್ಣು ಯಾಕೆ ಗಂಡ ಹೆಂಡತಿ ಮಾಡ್ಕೋಬಾರ್ದು? ಹಣೆಗಿಡೋ ವಿಷಯ ಕಡೆ ಪಕ್ಷ ಆಗತ್ತಲ್ವಾ? ಒಂದು ಮೆಮೊರಿ. ಈಗ ಅಲ್ಲಿ ಖುಷಿ ಆಗತ್ತಾ ಇಲ್ವಾ? ಖಂಡಿತ ಆಗತ್ತೆ. ಪುರ್ಸೊತ್ತೇ ಇಲ್ಲ, ಬಾಂಧವ್ಯ ವೃದ್ಧಿ ಆಗತ್ತೆ. ಅಂದ್ರೆ ನಾವು ಸ್ಪರ್ಶದಲ್ಲಿ ಇರುವಂತ ತೇಲ್ತಾ ಇರತಕ್ಕಂಥವ್ರು ಯಾವ್ಯಾವ್ದೋ ರೂಟಲ್ಲಿ ಹೊರಟೋಗ್ತಾ ಇದ್ದೀವಿ ನಾವು. ಸ್ಪರ್ಶ ಎಲ್ಲಿ ಸ್ಪರ್ಶವಾದಾಗ ಹೆಣ್ಣಿನ ಮನಸ್ಥಿತಿ ಗಂಡಿನ ಮನಸ್ಥಿತಿ ಯಾವ ಹಂತಕ್ಕೆ ಅಂದರೆ ಇದಕ್ಕೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ದಾಂಪತ್ಯವನ್ನು ನಡೆಸ್ಕೋಬೇಕು. ಅದು ಆಧ್ಯಾತ್ಮಿಕವಾಗೇ ನಡೀಬೇಕು. ಅದನ್ನು ನಾವು ಬೇಕಾದಷ್ಟು ದೇವಸ್ಥಾನಗಳೆಲ್ಲ ನೋಡಿರ್ತಾ ಇರ್ತೀವಿ. ಅದಿನ್ನೂ ಅರ್ಥ ಆಗಿಲ್ಲ ನಮ್ಮ ಜನಕ್ಕೆ. ಅಂದರೆ ಅದೇನೋ ಒಂದು ಬೇಕು. ಈ ವಿಚಾರದಲ್ಲಿ ನಾವು ಮದುವೆ ಅಂತಕ್ಕಂಥ ವಿಷಯದಲ್ಲಿ ತುಂಬ ಅರ್ಥವಿಲ್ಲದ ರೀತಿ ಮದುವೆ ಮಾಡಿಕೊಂಡು ಇವತ್ತು ಗಂಡನ ಕಂಡ್ರೆ ಹೆಂಡತಿಗೆ ಇಷ್ಟ ಇಲ್ಲ, ಹೆಂಡತಿ ಕಂಡ್ರೆ ಗಂಡನಿಗೆ ಇಷ್ಟ ಇಲ್ಲ. ಸೊ ಏನೋ ಕಟ್ಕೊಂಡ್ಬಿಟ್ಟಿದ್ದೀನಲ್ಲ ನಾವು, ಕಷ್ಟಕ್ಕೆ ಸಂಸಾರ ಹುಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಲೆಕ್ಕಾಚಾರ ಎಷ್ಟರ ಮಟ್ಟಕ್ಕೆ ನೆಮ್ಮದಿಯಿಂದ ಇರೋಕ್ಕಾಗತ್ತೆ ಅಲ್ವಾ? ಸೊ ಇದನ್ನು ತಿಳ್ಕೊಳ್ತಕ್ಕಂಥದ್ದು ಇವತ್ತು ಮಹಿಳೆಯರ ದಿನಾಚರಣೆ ಅಂತಕ್ಕಂಥ ವಿಷಯಕ್ಕೆ ನಾನು ಇದನ್ನು ಯೋಚನೆ ಮಾಡಿದೆ. ಎಷ್ಟರ ಮಟ್ಟಕ್ಕೆ ನಾವು ಬರೀ ಬಾಯಲ್ಲಿ ಹೇಳ್ತೀವಿ ಹೊರತು ಅವ್ರಿಗೆ ದಾರಿ ತೋರಿಸೋದಕ್ಕೆ ಯಾವುದಕ್ಕೂ ರೆಡಿ ಇಲ್ಲ ನಾವು. ಸೊ ಈ ರೀತಿಯಾಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ ವಾರದಲ್ಲಿ 7 ದಿನ ಹೌದಲ್ಲಮ್ಮ? ನವಗ್ರಹಗಳೆಷ್ಟು? 9. ಈ 7 ದಿನಕ್ಕೆ 7 ಗ್ರಹಗಳಾಯಿತು. ಇನ್ನೆರಡಕ್ಕೆ ವಾರ ಯಾವುದು ಬೇಕಲ್ಲ? ಇಲ್ವಲ್ಲ? ಮತ್ತೆ ನವಗ್ರಹಗಳು ಪೂಜೆ ಮಾಡೋದು ಹೇಗಿದಕ್ಕೆ? 9 ನವಗ್ರಹಗಳು ಅಂತ ಹೇಳ್ತಿದ್ದೀವಿ, ಪೂಜೆ ಮಾಡ್ತಿದ್ದೀವಿ. ಹಾಗಿದ್ಮೇಲೆ ಇನ್ನೆರಡು ದಿನ ಇರಬೇಕಿತ್ತಲ್ಲ? ಈಗ 7 ದಿನ ಇರೋದು, ಇನ್ನೆರಡಕ್ಕೆ ಯಾವ ವಾರ ಕೊಡೋದು? ರಾಹುಕೇತುನು ಪೂಜೆ ಮಾಡಬೇಕು ಅಂತೀರಿ? ಅಲ್ಲ, ಪೂಜೆ ಪ್ರಶ್ನೆ ಅಲ್ಲ. 2ಕ್ಕೆ ಮಾಹಿತಿ ಯಾವ್ದು ನಿಮ್ಮ ಪ್ರಕಾರ? ನೀವು ಅದಕ್ಕೆ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ. ನೀವು ಹೊರಗಡೆ ಏನಾದ್ರು ಪೂಜೆ ಮಾಡಿ ಬಲಿ ಆಗ್ತಿರೋ ಸೆಕೆಂಡ್ರಿ. ಅದೆಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅಂತ ನಾನು ಸ್ವಲ್ಪ ಹೇಳ್ತೀನಿ. ರಾಹುಗೆ ಸಮಯ ಯಾವುದು? ರಾತ್ರಿ. ನೀವು ನವಗ್ರಹ ಪೂಜೆ ಮಾಡ್ತಾರೋದು ಯಾವ? ಹಗಲಲ್ಲಿ. ಹೆಂಗ್ ರಾಹು ಪೂಜೆ ಮಾಡಿದ್ರಿ ನೀವು? ಪೂಜೆ ಮಾಡಿದ್ರೋ ಬೆಟ್ರೋ, ನೀವು ಛಾಯಾಗ್ರಹ ಅಂತಿರೋ ಇನ್ನೊಂದು ಅಂತಿರೋ, ನಿಮ್ಮ ವೈಯಕ್ತಿಕ ಸೆಕೆಂಡ್ರಿ. ನವಗ್ರಹಗಳು ಅಂತ ಹೇಳಿದ ಮೇಲೆ ಅದಕ್ಕೊಂದು ಪೂರಕ ದಿನ ಅನ್ನೋದಿರಬೇಕು ಅಂತ. ಅದಕ್ಕೆ ಜಾಗ ಎಲ್ಲಿ ಕೊಟ್ರಿ ನೀವು? ಯಾವುದು ಅದಕ್ಕೆ ಜಾಗ? ರಾಹು ಕೇತುಗೆ ಜಾಗ ಯಾವ್ದು ಹೇಳಿ? ಬೇಕಲ್ಲ? ಎಲ್ಲಿದೆ ಇದು? ಇದನ್ನು ನಾನು ಸಾಕಷ್ಟು ಜನ ಕೇಳ್ತೀನಿ. ಅಲ್ಲ ರೀ, ಮಾಡ್ತಿದ್ದೀರಾ ತಪ್ಪು ಅಂತ ನಾನು ಹೇಳ್ತಿಲ್ಲ. ಒಂದನ್ನು ಮಾಡಿದ್ರೆ ಅದಕ್ಕೊಂದು ಸಂದೇಶ ಇರಬೇಕು. ಏನೇ ಕೇಳಿದ್ರು ಇವತ್ತು ಮಕ್ಕಳು ಕೇಳ್ಬಿಟ್ಟು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಕೆಲವರು ಕೇಳಿದ್ರೆ, ಈಗ ಅದು ಕೇಳಿದ್ರೆ ಉತ್ತರ ಕೊಡೋಕ್ಕಾಗತ್ತಮ್ಮ? ಹೌದೌದು ಅಲ್ವಾ? ಯಾಕೆ ಈ ವಿಚಾರ ಹೇಳಬೇಕಾಗತ್ತೆ ಅಂದರೆ, ನಾವು ನಡ್ಕೊಳ್ತಾ ಇರೋ ರೀತಿಗೂ ನಾವು ತಿಳ್ಕೊಂಡಿರ್ತಕ್ಕಂಥ ವಿಚಾರಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆಮೇಲೆ ನಾವು ಒಳ್ಳೇದಾಗಬೇಕು, ಯಾವ ಜನ್ಮದ ಕರ್ಮ ಅನ್ನೋದು ಸಡನ್ನಾಗಿ ಅದನ್ನು ಟಾಪಿಕ್ ಎತ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೋಸ್ಕರವಾಗಿ ಹಣ ಮಾಡ್ತಕ್ಕಂಥದ್ದು, ಆಸೆ ಇಟ್ಕೊಂಡಿರ್ತಕ್ಕಂಥದ್ದು ಎರಡರ ಮುಖ್ಯಕ್ಕಿನ್ನ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿರ್ತಕ್ಕಂಥದ್ದಕ್ಕೆ, ಆರೋಗ್ಯವಾಗಿರ್ತಕ್ಕಂಥದ್ದಕ್ಕೆ ನಾವೇನು ತಿಳ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಾಗ ಈ ರೀತಿ ಸತ್ಯಗಳು ಹಲವಾರು ನಮ್ಗೆ ಸಿಗ್ತಾ ಹೋಗುತ್ತೆ.
ಹೌದಾ? ಇದರ ಒಂದು ಲೆಕ್ಕಾಚಾರಕ್ಕೆ ನಾವು ಇನ್ನೊಂದು ವಿಷಯಕ್ಕೆ ಹೇಳಬೇಕು ಅಂತಂದ್ರೆ, ಸೈಟು. ನಾನು ಸುಮಾರು ಈ ವಾರದಲ್ಲಿ ಒಂದು 3 ದಿನ ಅದನ್ನು ಮಾತಾಡಿದ್ದೀನಿ. ಈ ಸೈಟ್ದು ಅಳತೆ ನಿನ್ನ ಪ್ರಕಾರ 30, 40, 20, 30. ಹೌದು, ಈ ಥರನೇ ಇರುತ್ತೆ. ಹೌದು ತಾನೆ? ಯಾವುದೋ ಒಂದು ಹೆಚ್ಚು ಒಂದು ಕಮ್ಮಿ ಅಂತ ಇರುತ್ತೆ. ಹೌದು ಹೌದು ತಾನೆ? ಇದು ಭಾಗ ಮಾಡಿದ್ರೆ ಆಗತ್ತಮ್ಮ. 20, 30, 30, 40, 50, 60 ಆಗಲಿ, ಭಾಗ ಮಾಡಿದ್ರೆ ಸಂಭಾಗ ಬರುತ್ತಾ? ಇಲ್ಲ. ಮತ್ತೆ ಮನೆ ಹೆಂಗೆ ಕಟ್ಟೋದು? ಹಾಗೆ ಸೈಟ್ ಇರೋದು ಹಾಗೇನೆ. ಮತ್ತೆ ಮನೆ ಹೆಂಗೆ ತಗೋತೀರಾ? ಅದಕ್ಕೆ ಒಂದು 30, ಒಂದು 40 ಡಿವೈಡ್ ಮಾಡೋಕ್ಕಾಗತ್ತ? ಅದನ್ನ 30 ಡಿವೈಡ್ ಮಾಡಿ, 40 ಡಿವೈಡ್ ಮಾಡಿ, ಮಾಡ್ಬೋದಲ್ಲ? 10 ಅಡಿ ಡಿವೈಡ್ ಮಾಡಿ. ಬಟ್ ಒಂದು ದೊಡ್ಡದು ಒಂದು ಚಿಕ್ಕದನ್ನ ಡಿವೈಡ್ ಮಾಡಿ ಮನೆ ಹೆಂಗೆ ಕಟ್ತೀರಾ? ಅಂದ್ರೆ ಸಮಸಂಖ್ಯೆನೇ ಇರಬೇಕು ಅಂತನಾ? ಅದೇನೇ ತಾನೇ ಸಮಸಂಖ್ಯೆ. ಯಾಕಿರಬೇಕು ಅಂದರೆ ಫ್ರಿಡ್ಜ್ ವಿಚಾರ ಹೇಳಿದ್ದು ನಾನು. ಫ್ರಿಡ್ಜನ್ನ ಏನಕ್ಕೆ ತಂದೆ ಹೇಳಿದೆ ವಿಚಾರ ಅನ್ನೋದು ಇದಕ್ಕೆ ಹೇಳಿದ್ದು. ಈಗ ಯಾವುದೇ ಒಂದು ಒಬ್ಬ ಮನುಷ್ಯ ನೋಡಬೇಕಾದ್ರೆ ನಾವು ಎತ್ತರಕ್ಕೆ ತಕ್ಕಂತೆ ದೇಹ, ವಯಸ್ಸು ತಕ್ಕಂತೆ ದೇಹ ಇದ್ದಾಗ ಚೆನ್ನಾಗಿದಾರಪ್ಪ ಅಂತ ಹೇಳ್ಬೋದು. ಹೌದಾ? ನಿವೇಶನದ ಅಳತೆ ಯಾವುದಾದ್ರೂ ಇರಲಿ, ಕಟ್ಟೋ ಮನೆಯನ್ನ ನೀವು ಹೇಳಿದ ಸಮಸಂಖ್ಯೆಯಲ್ಲೇ ಆ ವ್ಯಾಪ್ತಿಯಲ್ಲಿ ಚೌಕಾಕಾರ ಕಟ್ಟಬಹುದಲ್ಲ. ಒಂದು ಈ ವಿಚಾರ ನಮ್ಮ ದೇಶದಲ್ಲಿ ಇನ್ನೂ ಓಪನ್ ಆಗಿಲ್ವಲ್ಲ. ನೀ ಎಲ್ಲಿಂದ ಎಲ್ಲಿ ಹೋಗಮ್ಮ, ಸಮಸಂಖ್ಯೆಯಲ್ಲಿ ಇರಲೇಬೇಕು ಆಯುವರ್ಗ ಅಂತ ಎಲ್ಲಿದೆ? ಪುಸ್ತಕದಲ್ಲಿಲ್ಲ, ಪಂಚಾಂಗದಲ್ಲಿಲ್ಲ. ಮತ್ತೆ ಕಟ್ಟೋದಲ್ಲಿ ಯಾರು ಹೇಳ್ತಾ ಇದ್ದಾರೆ ಇದನ್ನ? ಹೋಗ್ಲಿ, ಯಾರು ಗೊತ್ತಿದೆಯಾ ಅಂತ ನನ್ನ ಕ್ವಶನ್. ಯಾಕದು ಸಮಸಂಖ್ಯೆಯಲ್ಲೇ ಬರಬೇಕು ಅಂತಕ್ಕಂಥ ವಿಚಾರ. ಬೆಡ್ರೂಮ್ ಒಂದಳತೆ, ಹೌದಾ? ಅಡಿಗೆ ಮನೆ ಒಂದಳತೆ, ಬಾತ್ರೂಮ್ ಒಂದಳತೆ. ಅದು ಹೆಂಗೆ ಅದು ಕರೆಕ್ಟಾಗಿ ಮನೆ ಆಗತ್ತದು? ಸಾಧ್ಯ ಇದೆಯಾ? ಆದರೆ ಇದನ್ನು ಯೋಚನೆ ಮಾಡೋಕ್ಕೆ ಯಾರಿಗೂ ಮೈಂಡಿಗೆ ಬಂದೇ ಇಲ್ಲವಾ ಅಂತ ನನ್ನ ಪ್ರಶ್ನೆ ಆಗತ್ತೆ. ಸೈನ್ಸ್ನವರೇ ಹೇಳಿಯಪ್ಪ, ಯಾರು ಬೇಕಾದ್ರೆ ಹೇಳಿ, ವಿಷಯಕ್ಕೆ ಬಂದ್ಬಿಡೋಣ. ಕೊಡು ಸಂಭಾಗ ಹಂಚು ನೋಡೋಣ. ಗುರುಗಳೀಗ ಸುಖ, ಶಾಂತಿ, ಸಮೃದ್ಧವಾದ ಜೀವನ ಅನ್ನೋದು ಎಲ್ಲರ ಜೀವನದಲ್ಲೂ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಹಂತದ ಒಂದು 70% ಅಂದ್ಕೊಳ್ಳೋಣ, ಒಂದು ಸುಖ ಅನ್ನೋದಿರುತ್ತೆ. ಆರೋಗ್ಯ ವಿಷಯದಲ್ಲಿ ಒಂದು 80% ಅನ್ನೋದಿರುತ್ತೆ. ಸಮೃದ್ಧಿ ಅನ್ನೋದಾದರೆ, ಆಯಸ್ಸು ಅನ್ನೋದಾದರೆ ಒಂದು 70+ ಇದ್ದಾರೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಅವರೆಲ್ಲ ಈ ನೀವು ಹೇಳುವ ಸಮಸಂಖ್ಯೆ ಆ ಆಯತಾಕ ಆ ಮೆಜರ್ಮೆಂಟಿನ ಮನೆ ಕಟ್ಟಿದ್ದಾರೆ ಅಂತನ? ಅದು ಏನಕ್ಕೆ ಈ ವಿಚಾರ ಬರುತ್ತೆ ಅಂದರೆ, ಪೋಷಕಾಂಶಗಳ ಕೊರತೆ ಅಂತ ಯಾರ ಮನೇಲಿಲ್ಲಮ್ಮ. ಇರುತ್ತೆ. ಅದು ನೆಲದಲ್ಲಿ ಸಿಕ್ಕೋದು. ನಾವು ಅನ್ಕೊಂಡಿದ್ದೀವೇನು ಹೇಳಿ? ದಾಳಿಂಬೆ ಹಣ್ಣು ತಗೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಜ್ಯೂಸ್ ಕುಡೀರಿ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಆಹಾರದಲ್ಲಿ ಸಿಗ್ತಕ್ಕಂಥದ್ದಕ್ಕಿನ್ನ ನೆಲದಲ್ಲಿ ಸಿಗುತ್ತೆ ಅನ್ನೋ ಸತ್ಯ ಬೇಕಮ್ಮ ಇಲ್ಲಿ ವಿಷಯ. ಅಷ್ಟೇ. ನೆಲದಲ್ಲಿ ಸಿಗುತ್ತೆ ಅನ್ನೋದು ಇನ್ನೇ ಮುಂದೆ ಹೋಗ್ತಾ ತೋರಿಸ್ಕೊಡ್ತೀನಿ. ಯಾಕೆಂದರೆ ಆ ಪ್ರಕೃತಿಯಲ್ಲಿ ಬರ್ತಕ್ಕಂಥ ಗಾಳಿ ಮತ್ತು ಬೆಳಕು ಅಂತಕ್ಕಂಥದ್ದು, ನೆರಳು ಅಂತಕ್ಕಂಥದ್ದನ್ನು ಎಷ್ಟು ಸಮಂಜಸವಾಗಿ ಹಂಚ್ತಾ ಇದ್ದೀವಿ ಮನೆ ಒಳಗಡೆ ಅಂತ. ಪರಿಸರ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಎಲ್ಲರೂ ಮನೇಲೂ ದೀಪ ಕರೆಕ್ಟಾಗಿ ಉರಿಯಲ್ಲ. ಏನು ಕಾರಣ ಅಂತೀಯಮ್ಮ? ದೀಪ ಎಲ್ಲರೂ ಮನೇಲೂ ಕರೆಕ್ಟಾಗಿ ಉರಿಯಲ್ಲ. ಒಂದು ಕಡೆ ಶೇಕ್ ಆಗ್ತಾ ಇರ್ತದೆ, ಒಂದು ಕಡೆ ಕಿಟ್ಟ ಕಟ್ಕೊಳತ್ತೆ, ಕೆಂಪು ರೀತಿ ದೀಪ ಉರಿಯತ್ತೆ. ಇದರ ಅರ್ಥ ಏನು ಅಂದರೆ, ಆ ಮನೆಯಲ್ಲಿ ಪರಿಸರ ಚೆನ್ನಾಗಿಲ್ಲ, ಗಾಳಿ ಚೆನ್ನಾಗಿಲ್ಲ ಅಂತ ಆ ದೀಪ ಮೆಸೇಜ್ ಕೊಡುತ್ತೆ. ಹೌದಾ? ಒಂದು ದೀಪ ಹುರಿಯೋದು ತಿಲ್ಕ ಥರ ಉರಿಯುತ್ತೆ ತಾನೆ. ನೀನು ಏನೇ ಆ್ಯಂಗಲ್ ಮಾಡೋದು ಅದ್ರ ಥರನೇ ಹುರಿಯುತ್ತೆ. ದೇವಸ್ಥಾನ ಹೇಗಿರೋದು ಅದೇ ತಾನೇ ಇರೋದು. ಮನೆ ಹೇಗಿರಬೇಕು? ಮನೆ ಹೇಗಿರಬೇಕು ಗೊತ್ತಿದೆಯಾ ನಿಮಗೆ? ಕೆಳಗಡೆ ಚಿಕ್ಕದು, ಹೋಗ್ತಾ ಹೋಗ್ತಾ ದೊಡ್ಡದು. ಎಲ್ಲಿದೆ ನಿಮ್ಮದು? ಯಾವ್ದ್ರಲ್ಲಿ ಬರ್ತೀರಾ? ಇದರಲ್ಲಿ ಸೈನ್ಸಲ್ಲಿ ಬರ್ತೀರಾ, ಶಾಸ್ತ್ರದಲ್ಲಿ ಬರ್ತೀರಾ ನೀವು? ತಪ್ಪು ಇದು. ಭೂಮಿಯಿಂದ ತಗೊಂಡೋಗ್ತಕ್ಕಂಥ ಗೋಡೆ ಒಂದು ಭಾಗ ಇರಬೇಕಾದ್ರೆ ಮೇಲ್ಗಡೆ ಹೋಗ್ಬಿಟ್ಟು 2 ಅಡಿ ಸಜ್ಜಾ ತಳ್ಳಿಬಿಟ್ಟು ಅಲ್ಲೊಂದು ಚಿಕ್ಕದಾಗಿ ಬಾತ್ರೂಮ್ ಹಾಕ್ಬಿಟ್ಟು ಬಾಡಿಗೆ ಕೊಟ್ಬಿಟ್ರೆ ಹೆಂಗಾಗತ್ತದು? ಸರಿನಾ? ಇದು ಮಾಡ್ತಾ ಇರೋದು ನಾವು ಯಾವ ಲೆಕ್ಕದಲ್ಲಿ ತಗೋತೀರಾ ನೀವು ಅದನ್ನ? ಈಗ ನಾವು ಒಂದು ಕೈನ ಯಾವಾಗ ಎಷ್ಟೊತ್ತು ಅಂತ ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತೆ? ನಾವು ಬರುತ್ತಾ ಇಲ್ವಾ? ಹಾಗೆ ಮನೆಯಲ್ಲಿ ಯಾವ ಭಾಗ ಮುಂದೆ ಪ್ರೊಜೆಕ್ಷನ್ ಮಾಡಿ ಒಂದು 6 ಇಂಚ್ ಬೇಕಾದ್ರೆ ತಳ್ಳಿ, ಆ ಭಾಗ ಆ ವ್ಯಕ್ತಿಗೆ, ಇಡೀ ಕುಟುಂಬಕ್ಕೆ ನೋವು ಬರ್ತಾ ಇರತ್ತೆ. ಇದನ್ನ ಯಾರು ಕಂಡುಹಿಡಿಯೋದು? ಹಿಂಗೆ ಕಂಡಿಯಕ್ಕಾಗತ್ತೆ? ಮನೆಯಲ್ಲಿ ಯಾವುದೇ ರೋಗ ರುಜಿನಗಳು ಅಂದರೆ ಬರಬೇಕು ಅಂತ ಇದೆ, ನಡೀತಾ ಇದೆ ಅಂತಂದರೆ ಆ ಮನೆಯ ಭಾಗದಿಂದಲೇ ರೋಗ ರುಜಿನಗಳು ಉತ್ಪತ್ತಿ ಆಗತ್ತೆ ಹೊರತು ನೀವು ಯಾವ ಮೆಡಿಸಿನ್ ತಗೊಂಡ್ರು, ಯಾವ ಪೂಜೆ ಮಾಡಿದ್ರು, ಎಲ್ಲಿ ಹೋದ್ರು ಯಾವ ಕಾರಣಕ್ಕೂ ಪರಿಹಾರ ಸಿಕ್ಕಲ್ಲ.
ಅದನ್ನ ಮಾಡಿ ತೋರ್ಸಕ್ಕೆ ನಾವು ರೆಡಿ ಇದೀವಿ ಮಾಡ್ತಾ ಇದ್ದೀವಿ. ಕ್ರಮೇಣ ತೋರ್ಸೋಣ ಮನೆನ. ಒಂದ್ಸಲ ಕಣ್ಣಲ್ಲಿ ನೋಡಿ ಈ ಥರ ಮನೆ ಕಟ್ಟಕ್ಕಾಗಿದೆಯಾ ಅಂತ ಒಂದು ಆಶ್ಚರ್ಯಕವಾದ ವಿಚಾರನ ಬೇಕಾದಷ್ಟು ಮನೆಗಳಿದೆ, ತೋರ್ಸೋಣ. ಯಾಕೆ ಅಂತಂದ್ರೆ ಹೇಳೋದಲ್ಲ, ಮಾಡಿ ತೋರಿಸ್ಬೇಕಾಗ್ತಾನೆ. ನಾನು ಹೇಳಿದ್ದೆಲ್ಲ ಸಕ್ಸಸ್ ಅಲ್ಲ, ಮಾಡಿ ತೋರಿಸ್ಬೇಕು. ಆವಾಗ ಏನಾಗುತ್ತೆ ಅಂದರೆ ಅದ್ರ ಸತ್ಯ ಎಷ್ಟು ಮಟ್ಟಕ್ಕಿದೆ. ಮನೆಯ ಒಳಗಡೆ ಪ್ರವೇಶ ಆದರೆ ದೇವಾಲಯ ಅಂತ ಇದೀವಲ್ಲ, ಅದಕ್ಕೆ ಮೀರಿರ್ಬೇಕದು. ಯಾಕೆ ಅಂದರೆ ದೇವಾಲಯದಲ್ಲಿ ಒಬ್ಬರನ್ನು ಟೇಕಿರಲ್ಲ. ಗುರುಗಳೇ, ದೇವಾಲಯ ಅಂದಾಗ ದೇವಾಲಯದಲ್ಲಿ ಮಾಡುವಂಥ ಕ್ರಿಯೆಗಳೇ ಬೇರೆ, ಮನೆ ಅಂದ ಸಂದರ್ಭದಲ್ಲಿ ಮನೆಯ ಕ್ರಿಯೆಗಳೇ ಬೇರೆ. ಮನೆಯ ಒಳಗಿರುವಂತಹ ಏನು ದೇವಾಲಯ, ಆ ಕೊಠಡಿ ಏನಿದೆ ಅದು ದೈವತ್ವದಿಂದ ತುಂಬಿರಬೇಕು. ಅದನ್ನು ನಾನು ಕಂಪ್ಲೀಟ್ಲಿ ಅಥವಾ ಯಾರು ಒಪ್ಪಿಕೊಳ್ಬಹುದು ಅಲ್ಲ. ಈಗ ಮನೆ ಅಂದಾಗ ಅಲ್ಲಿ ವಾಶ್ರೂಮು ಇರುತ್ತೆ, ನೀವು ಹೇಳಿದಂಥ ಶೃಂಗಾರದ ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದು ಮನೆಯ ಒಂದು ಕೊಠಡಿಯಲ್ಲೇ ಇರುತ್ತೆ. ಅಂದರೆ ಮನೆಯಲ್ಲಿ ನಡೆಯುವಂಥ ಕ್ರಿಯೆಗಳೇ ಬೇರೆ, ದೇವಸ್ಥಾನದ ಕ್ರಿಯೆಗಳೇ ಬೇರೆ ಅನ್ನೋದಾದರೆ ನಾವು ಮನೆಯನ್ನು ದೇವಸ್ಥಾನ ಮಾಡೋದ್ರಿಂದ ಅಪಭ್ರಂಶ ಮಾಡ್ದಂಗೆ ಆಗೋದಿಲ್ವೇ? ಒಂದು ವಿಷಯ, ಸೋಮಾರಿತನದ ಮಾತಾಗತ್ತೆ ಇದು. ಯಾವುದು? ನಾನು ಅದಕ್ಕೆ ಹೇಳಿದ್ದೀನಿ, ದೇವಸ್ಥಾನ ಕೋರ್ಟು ಸ್ಟೇಷನ್ ಯಾಕೆ ಹೋಯ್ತು ಹಾಗಾದ್ರೆ? ನೀವು ಮಾಡಕ್ಕೆ ಹೋಗಿರೋದು ದೇವರಲ್ಲಿ ಇಲ್ಲ. ಇದನ್ನು ಬೇಕಾದ್ರೆ ನಾನು ಸಾಬೀತುಪಡಿಸಿ ಹೇಳ್ಕೊಡ್ತೀನಿ. ದೇವಸ್ಥಾನ ನೀವು ಮಾಡಿರೋದು, ದೇವ್ರು ಬಂದಲ್ಲಿ ನೆಲೆಯಾಗಿಲ್ಲ. ಇದಕ್ಕೆ ಯಾವ್ದಾದ್ರು ಪುರಾವೆ ಇದೆಯಾ? ದೇವಸ್ಥಾನ ಮನುಷ್ಯ ಮಾಡಿರೋದು ಅಮ್ಮ, ದೇವಸ್ಥಾನ ಮನುಷ್ಯ ಮಾಡಿರೋದು. ಇದನ್ನು ಗಮನ ಇಟ್ಕೊಳ್ಳಿ. ತಿರುಪತಿ ಒಂದು ಬಿಟ್ರೆ ವಿಶ್ವದಲ್ಲಿ ಯಾವುದನ್ನು ಒಪ್ಕೊಳಕ್ಕಾಗಲ್ಲ. ತಿರುಪತಿ ಒಂದು ಬಿಟ್ರೆ ಇಡೀ ಏಷ್ಯಾ ಖಂಡದಲ್ಲಿ ಯಾವುದೇ ದೇವಾಲಯ ಮನುಷ್ಯ ನಿರ್ಮಾಣ ಮಾಡಿರೋದು. ಅದು ಹೆಂಗ್ ತಗೋತೀರ ನೀವು ಅದನ್ನ? ಮನೆ ನಿರ್ಮಾಣ ಮಾಡೋದು ಯಾರು? ಬಹುತೇಕ ಭಕ್ತಾದಿಗಳು ಯಾವುದೋ ಒಂದು ದೇಗುಲಕ್ಕೆ ಹೋದ ಸಂದರ್ಭದಲ್ಲಿ ಏನೋ ಮನಸ್ಸಿಗೆ ಶಾಂತಿ ಸಿಕ್ತು ಅನ್ನುವಂಥ ಅನುಭವ ಅವರಿಗೆ ಆಗುತ್ತೆ ಅನ್ನೋದಾದ್ರೆ ಅದು ಸುಳ್ಳ ಅಂತ ಒಂದ್ ನಿಮಿಷ ಬರುತ್ತೆ. ನಾನು ಹೇಳ್ತಿದ್ದೀನಿ, ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಶಾಂತಿಗೆ ಅಂತ ಹೋಗೋದು. ಮತ್ತೆ ಎಲ್ಲಿಗೆ ಬರೋದು? ನಾವ್ ಎಲ್ಲಿಗೆ ಬರ್ತೀವಿ? ಮತ್ತೆ ಮನೆಗೆ ತಾನೇ ಬರ್ತೀವಿ. ಅದೇ ಜಗಳ, ಅದೇ ರಂಪ. ಅದನ್ನೇ ದೇವಸ್ಥಾನ ಹತ್ರ ಇಲ್ಲೇ ಮಾಡ್ಕೊಳ್ಳಿ, ಅಲ್ಲಿಗೆ ಯಾಕೆ ಹೋಗ್ತೀರಾ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮನೆ ಸುತ್ತ ಇರ್ತಕ್ಕಂಥ ಜಾಗ ಇದೆಯಲ್ಲಮ್ಮ, ಮನೆ ಸುತ್ತ ಇರ್ತಕ್ಕಂಥ ಸುತ್ತೋತ್ತರ ಬಿಡ್ತಕ್ಕಂಥದ್ದು ಯಾರು ಮಾಡ್ತಾ ಇದ್ದಾರೆ ಇದನ್ನ ಕೆಲಸನ? ಮನೆ ಸುತ್ತ ಯಾಕೆ ಜಾಗ ಬಿಡಬೇಕು ಅಂತ ಗೊತ್ತಾ ಜನಕ್ಕೆ? ಮನೆ ಕಟ್ಟೋರಿಗೆ ಯಾರನ್ನಾರು ಕೇಳ್ತೀನಿ, ಪ್ರಶ್ನೆಗೆ ಉತ್ತರ ಕೊಡಿ. ಮನೆ ಸುತ್ತ ಜಾಗ ಯಾಕೆ ಬಿಡಬೇಕು ಗೊತ್ತಿದೆಯಾ ವಿಷಯ? ಹೋಗ್ಲಿ, ಮನೆ ಸುತ್ತ ಜಾಗ ಬಿಟ್ಟು ಕಟ್ತಾ ಇದ್ದಾರಾ? ಇಲ್ಲ. ಅವನು ಬಿಟ್ಟಿಲ್ಲ, ನಾನು ಬಿಡಲ್ಲ, ತಗೊಂಡು ಕಚ್ಚಿಸ್ತಾನೆ. ಹೌದಾ? ದಕ್ಷಿಣ ವಾಸ್ತು ಪ್ರಕಾರ ಅಂತ ಹೇಳ್ತಾರೆ, ಎರಡು ಎವಿಡೆನ್ಸ್ ಹೇಳ್ಬಿಡ್ತೀನಿ. ದಕ್ಷಿಣ ಸೂಕ್ತ ಅಲ್ಲ, ಪಶ್ಚಿಮ ಸೂಕ್ತ ಅಲ್ಲ ಅಂತ ನಾನು ಹೇಳ್ತೀನಿ. ಯಾವ ಕಾರಣಕ್ಕೂ ನಂದಲ್ಲ ಅದು, 4 ದಿಕ್ಕು ಭಗವಂತ ಮಾಡಿರ್ತಕ್ಕಂಥದ್ದೇ ಅಷ್ಟೇ. ಅದನ್ನು ಇದು ಬೇಡ ಇದು ಬೇಕು ಅಂತ ಹೇಳಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ನಿಜ. ಈ ಹೆಣ್ಣು ಮದುವೆ ಮಾಡ್ಕೋಬೇಡ, ಈ ಗಂಡು ಮಾಡ್ಕೋಬೇಡ, ಇದು ಹೊಂದಾಣಿಕೆ ಬರಲ್ಲ, ಕಮಾನ್ ಬನ್ನಿ, ಅದು ಯಾಕಾಗಲ್ಲ ನೋಡೋಣ. ನಾಳೆ ಸತ್ತೋಗ್ತೀರಿ ಅದು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ಮಾಡಿಸ್ತೀನಿ. ಇದಕ್ಕೆ 4-5 ನಮ್ಮ ಹತ್ರ ಇದೆ ಮೆಸೇಜ್. ಮಕ್ಕಳೇ ಆಗಲ್ಲ, ಬನ್ನಿ 4-5 ಮಕ್ಕಳಾಗಿದೆ, ಈ ಹೆಣ್ಣುಗಳು ಬದುಕೋದೇ ಇಲ್ಲ, ಬನ್ನಿ ತೋರಿಸ್ತೀನಿ. ಸೊ ಯಾವುದಕ್ಕೂ ಕೂಡ ನಾವು ಸಾಬೀತುಪಡಿಸಕ್ಕೆ ರೆಡಿ ಇರಬೇಕು. ನಿನ್ನೆ ಕೂಡ ಒಂದು ಬಂದಿತ್ತು ಕೇಸು, ಎಲ್ಲ ಕಡೆ ಸುತ್ತಿದ್ದಾರೆ, ಭರಣಿ ನಕ್ಷತ್ರಕ್ಕೆ ಮದುವೆ ಇಲ್ಲ ಅಂತ ಇಲ್ಲಿ ಕೂತ್ಕೊಂಡು ಹೇಳಿದೆ ನಾನು. ಆ ಪಾರ್ಟಿ ಬಂದರು, ಎಲ್ಲ ಯಾರು ಆಗ್ತಾ ಇಲ್ಲ ಅಂತಾರೆ. ಏನು ಹೇಳ್ತೀರಾ ಅಂದರು. ಮಾಡಿ ಅಂದೆ. ಏನು ಮಾಡಿ ಅಂದರೆ ಅವ್ರು ಹೇಳಿ ಸುಳ್ಳು, ನಾನು ಹೇಳಿ ಸತ್ಯ ಅಂತಲ್ಲ. ಗಂಡು ಹೆಣ್ಣು ಇಬ್ಬರು ಏನು ಮಾಡಬೇಕು, ಮದುವೆ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಸಿದ್ಧತೆ ಆಗಬೇಕು ಅಂತ ಮಾಡಿಕೊಂಡ್ರೆ ಮದುವೆ ಏನೂ ಆಗಲ್ಲ, ತೊಂದರೆಗಳು ಬರೋದಿಲ್ಲ ಅಂತ. ಅಲ್ಲ, ಅವ್ರಿಗೆ ಗೊತ್ತಾಗುತ್ತಲ್ಲ ಏನು ಮಾಡ್ಕೋಬೇಕು. ಏನು ಉದಾಹರಣೆ, ನಾನು ನಿದ್ದೆ ಮಾಡೋದು ಚೆನ್ನಾಗಿಲ್ಲ, ಸರಿ ಮಾಡ್ಕೋ, 6 ತಿಂಗಳು ಮುಂದಕ್ಕೆ ಹಾಕಿ ಮದುವೆನ, ನಾಳೆನೇ ಆಗಬೇಕು ಅಂತ ಕಾನೂನು ಇಲ್ವಲ್ಲ, ರೆಡಿಯಾಗು ನೀನು. ಎಕ್ದಮ್ 6 ಹೊಡಿಯೋಕ್ಕಾಗುತ್ತಾ? ಟ್ರೈನಿಂಗ್ ಇಲ್ಲ ಅಂದರೆ ಕ್ರಿಕೆಟಲ್ಲಿ 6 ಎಲ್ಲರೂ ಹೊಡಿಯೋಕ್ಕಾಗತ್ತಾ? ಟ್ರೈನಿಂಗ್ ಯಾರು ಮಾಡಿರ್ತಾರೆ ಅವನೇ 6 ಹೊಡಿಯೋದು, ಹೌದಲ್ಲ? ಸಂಸಾರದಲ್ಲಿ ಯಾರು ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂದರೆ ಅದನ್ನ ಅರ್ಥ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ಓಡ್ತಾ ಇರೋರು ದುಡ್ಡು ಮಾಡಬೇಕು ಅಂದರೆ ಪರದಾಡ್ಕೊಂಡು ನಿದ್ದೆ ಬಸ್ಕೊಂಡು ರಾತ್ರಿ ಓಡಾಡ್ತಾ ಇರ್ತಾರೆ, ಬೆಳಗ್ಗೆ ನರ್ಸಿಂಗ್ ಹೋಮ್ ಹೋಗ್ತಾರೆ, ಹೌದಲ್ಲ? ಇಲ್ಲಿ ವಿಚಾರ ಇಷ್ಟೇ, ಮನುಷ್ಯ ನೆಮ್ಮದಿಯಾಗಿ ಬದುಕಲಿಕ್ಕೆ ನಿಮಗೆ ಏನಾದ್ರು ಯಾವ್ದಾದ್ರು ಶಿಕ್ಷಣ ಸಂಸ್ಥೆ ನಮ್ಮ ಭಾರತ ದೇಶದಲ್ಲಿ ಇದೆಯಾ? ನನ್ನ ಪ್ರಶ್ನೆ ಕೇಳೋದಿಷ್ಟು. ಭಾರತ ದೇಶದಲ್ಲಿ ಶಿಕ್ಷಣ ಸಂಸ್ಥೆ ಎಲ್ಲದಕ್ಕೂ ಇದೆ. ಮನುಷ್ಯನ ನೆಮ್ಮದಿಯ ಬದುಕಿಗೆ ಶಿಕ್ಷಣ ಸಂಸ್ಥೆ ಇದೆಯಾ? ಇದೆಯಾ? ಇಲ್ಲ. ಮತ್ತೆ ಮಿಕ್ಕದೆಲ್ಲ ತಗೊಂಡು ಏನು ಮಾಡ್ತೀರಾ? ನೆಮ್ಮದಿಯಾಗಿ ನಿದ್ದೆ ಬರಬೇಕು, ಟೈಮ್ ಸರಿ, ಹೊಟ್ಟೆ ಹಸುವಾಗಬೇಕು, ಇದು ಬೇಕು ತಾನೆ ನಮ್ಮ ದೇಹಕ್ಕೆ? ಖಂಡಿತ. ಎಷ್ಟು ಜನಕ್ಕೆ ಆಗ್ತಾ ಇದೆ ಇದು? ಊಟ ಮಾಡೋದೇ ಒಂದು ದೊಡ್ಡ ಸಮಸ್ಯೆ, ಮಲ್ಕೊಳ್ಳೋದು ಯಾಕಪ್ಪ ರಾತ್ರಿ ಆಗುತ್ತೆ ಒಂದು ಸಮಸ್ಯೆ, ಬೆಳಿಗ್ಗೆ ಹೆಂಗಪ್ಪ ಹೇಳೋದು ಒಂದೇ ಒಂದು ಸಮಸ್ಯೆ. ಮತ್ತೆ ಇಂಥ ಬದುಕಿದು
ರೈಟ್, ಡೀಟೇಲ್ ಆಗಿ ಮಾತಾಡ್ತೀನಿ ಗುರುಗಳೇ. ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಕೂಡ ಆಗಿದೆ. ಮೊದಲನೇದಾಗಿ ಸುಮಿತ್ರಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಿತ್ರಾ ಅವ್ರಿಗೆ. ಸುಮಿತ್ರಾ ಅವರೇ, ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ಗುರುಗಳೇ, ನಮ್ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಮಗನ ಮಗಳ? ಮಗಳು. ಓಕೆ, ಏನು ಹೆಸರು, ನಕ್ಷತ್ರ ಏನು? ಮೈನಾ ಅಂತ, ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ, ಮೇಷ ಲಗ್ನ, ಕೃಷ್ಣ ನವಮಿ. ಎಷ್ಟು ವಯಸ್ಸು? 3 ವರ್ಷ ಗುರುಗಳೇ. ಓಕೆ, ಏನು ಡೌಟ್ ಇದೆ ಮಗಳ ಬಗ್ಗೆ? ಅಂದ್ರೆ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಇವಾಗ ಬರ್ತಾ ಈ ನಡುವೆ ಇತ್ತೀಚೆಗೆ ಸ್ವಲ್ಪ ಕಷ್ಟ ಆತರ ಆಗ್ತಿದೆ ಗುರುಗಳೇ. ಇದೇ ಮೊದಲನೇ ಮಗುನಾ? ಇಲ್ಲ ಗುರುಗಳೇ. ಎಷ್ಟನೇ ಮಗು ಇದು? ಇದು 2ನೇ ಮಗು ಗುರುಗಳೇ. ಓಕೆ, ಮೊದಲನೇ ಮಗು? ಗುರುಗಳೇ, ಮೊದಲನೇ ಮಗು ಹೆಣ್ಣ ಗಂಡ? ಅದನ್ನು ಹೆಣ್ಮಗುನೇ ಗುರುಗಳೇ. ಓಕೆ, ಈಗ ಈ ಮಗುನ ಈವರೆಗೂ ನೀವು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದು ಅಂತಕ್ಕಂಥ ವಿಷಯ ತಿಳ್ಕೊಂಡ್ರಾ ಇಲ್ವಾ? ಇಲ್ಲ ಗುರುಗಳೇ, ಎಲ್ಲೂ ಕೇಳಿಲ್ಲ. ಫಸ್ಟ್ ಟೈಮ್ ನಿಮ್ಮ ಹತ್ರ ಗುರುಗಳೇ ಕೇಳ್ತಾ ಇರೋದು. ಯಾಕೆ ಕೇಳಿಲ್ಲ? ಬೇರೆ ಸರಿ ಇಲ್ಲ ಅಂತನಾ? ಹಂಗಂತ ಏನಿಲ್ಲ ಗುರುಗಳೇ, ಅಂದ್ರೆ ಯಾರು ಸರಿ ಕೇಳ್ತಾರೋ ಇಲ್ವಾ ಅಂತ ಸುಮ್ನೆ ತೋರ್ಸಕ್ ಹೋಗಿಲ್ಲ. ಅಂದ್ರೆ ಕರೆ ಸಿಕ್ಕಿದ್ರೆ ಕೇಳೋಣ, ಇಲ್ಲ ಅಂದ್ರೆ ಹಾಗೆ ಇರೋಣ ಅಂತನಾ? ಹಂಗೇನಿಲ್ಲ ಗುರುಗಳೇ, ನಿಮ್ಮ ತಿಳ್ಕೊಬೇಕು ತುಂಬಾ ಪ್ರಯತ್ನ ಮಾಡ್ತಾ ಇದ್ನಿ. ಓಕೆ, ಗಂಟ್ಲಲ್ಲಿ ಮೂಗಲ್ಲಿ ಯಾವುದು ಶೀತ ಅಂತ ಕಂಡು ಬರುತ್ತೆ, ನೋವು ಬರುತ್ತೆ ಮಗುಗೆ? ಮೂಗಲ್ಲೇ ಗುರುಗಳೇ. ಓಕೆ, ಇದು ವಿಚಾರ ಗೊತ್ತಾ? ಮಗುಗೆ ಈ ಜಾಗದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾ? ಮೂಗಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾ? ಗುರುಗಳ ಆತರ ಏನ್ ಕಂಡು ಬಂದಿಲ್ಲ ನಂಗ. ಅಲ್ಲಪ್ಪ, ಶೀತ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ತಾನೆ? ಹಲೋ, ಹೇಳಿ ಗುರುಗಳೇ. ಶೀತ ಆಗಿರೋದು ಗೊತ್ತಾಗ್ತಾ ಇದೆ ತಾನೆ? ಗುರುಗಳೇ, ಅಂದ್ರೆ ಈ ನಡುವೆ ಗುರುಗಳೇ. ಮೂನಪ್ಪ, ಈ ನಡುವೆನೆ ಮತ್ತೆ ಹೇಳ್ತಾ ಇದ್ದೀನಿ ನಾನು. ಬೆಳೀತಾ ಗೊತ್ತಾಗತ್ತೆ. ಗುರುಗಳೇ. ಕಾರಣ ಏನಕ್ಕೆ ಹೇಳಿದೆ ಅಂದರೆ, ಆಶ್ಲೇಷ ನಕ್ಷತ್ರದ ಮಗುವಿನಲ್ಲಿ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಬೇಕಾ ಬೇಡವಾ? ಈಗ ನಾವು ಐಸ್ ಕ್ರೀಮ್ ತಿಂತು, ಅದಕ್ಕೆ ಮಳೆಯಲ್ಲಿ ನಿಂತು, ಅಥವಾ ಅಕಸ್ಮಾತ್ ಯಾವುದೋ ಬೇರೆ ನೀರು ಕುಡೀತು ಅಂತ ಅಂದ್ಕೊಳ್ಳೋದ? ಅದು ಆ ಥರ ಅಂದ್ಕೊಳ್ಳೋದಾ? ಆತರನೇ ಅನ್ಕೊಂತ ಇದೀವಿ ಗುರುಗಳೇ. ನೀನು ಒಬ್ಬಳೇ ಅಲ್ಲ, ಪ್ರಪಂಚ ಎಲ್ಲ ಹಾಗೆ ಅನ್ಕೊಂಡಿರೋದು. ಮಳೆಯಲ್ಲಿ ನಿಂದೆ ಶೀತ ಆಯಿತು, ಐಸ್ ಕ್ರೀಮ್ ತಿಂದೆ ವ್ಯತ್ಯಾಸ ಆಯಿತು, ರಾತ್ರಿ ಟಿವಿ ಜಾಸ್ತಿ ನೋಡಿದೆ ಕತ್ ನೋಯ್ತಾ ಇದೆ, ಎಲ್ಲ ಅನ್ಕೊಂಡು ಹಿಂಗೆ ಬದುಕ್ತಾ ಇರೋದು. ಇದು ದೇಹದ ವಿಷಯ ತಿಳ್ಕೊಮ್ಮ. ನಾವಿಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ದೇಹವನ್ನು ಗುರ್ತಿಸ್ಕೋಬೇಕು. ಕಾಲು ನೋವು ಬರುತ್ತೆ, ಬೆನ್ನೋವು ಬರುತ್ತೆ, ಕುತ್ತಿಗೆ ನೋವು ಬರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ನಾವೇ ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ನಮ್ಮ ದೇಹದಲ್ಲಿ ಅದು ತೋರಿಸುತ್ತೆ ವ್ಯತ್ಯಾಸ ಇದೆ ತಿಳ್ಕೊ ಅಂತ. ನಾವು ಅದನ್ನು ಮುಚ್ಚಿಟ್ಕೊಂಡು ಅದಕ್ಕೆ ಅಮೃತಾಂಜನೋ ಏನೋ ಹಾಕ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಮುಚ್ಚಿಟ್ಕೊಂಡ್ರೆ ಮುಂದೆ ದೊಡ್ಡದಾಗಿ ಅನುಭವಿಸಿದಾಗ ಆ ಮಗುವು ಯಾರೇ ಆಗಲಿ ಹಾಸ್ಪಿಟ್ಲಲ್ಲಿ ಹೋಗಿ ಲಕ್ಷಾನುಗಟ್ಟಲೆ ದುಡ್ಡು ಖರ್ಚು ಮಾಡಬೇಕಾದ ಸಂದರ್ಭ ಬರುತ್ತಲ್ಲ, ಅವಾಗ ಏನು ಮಾಡೋದು? ಯೋಚನೆ ಮಾಡೋದು ಅಲ್ವಾ? ಒಂದು. ಎರಡನೇ, ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಗುರುಗಳೇ, ಅವ್ರು ಕಟಿಂಗ್ ಶಾಪ್ ಇಟ್ಕೊಂಡಿದ್ದಾರೆ ಗುರುಗಳೇ. ಏನಮ್ಮ? ಟೀ ಶಾಪ್, ಕಟಿಂಗ್ ಶಾಪ್ ಗುರುಗಳೇ. ಓಕೆ. ಈಗ ನಿಮ್ಮ ಯಜಮಾನ್ರಿಗೆ ಆಸ್ತಿ ಇದೆಯಾ, ಜಮೀನು ಇದೆಯಾ? ಇದೆ ಗುರುಗಳೇ. ಎಲ್ಲಿ? ನಮ್ಮ ಊರಲ್ಲೇ ಗುರುಗಳೇ, ಬೇಗೂರಲ್ಲಿ. ಯಾರು ಮಾಡ್ತಾ ಇರೋದು ಅದು? ಗುರುಗಳೇ, ಅದು ವೀಕ್ಲಿ ಸೋಪ್ ಅಂತಾರಲ್ಲ ಗುರುಗಳೇ, ಅದು ಹಾಕಿ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಸತ್ತಿರೋರ್ನ ಯಾರನ್ನ ಹಾಕಿದಿರಾ? ಇಲ್ಲ ಗುರುಗಳೇ, ಸತ್ತಿರೋರು ಯಾರು ಇಲ್ಲ ಗುರುಗಳೇ. ಆ ಜಮೀನು ಯಾರು ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇಲ್ಲ ಗುರುಗಳೇ, ಅದು ವೀಕ್ಲಿ ಮರ ಹಾಕಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ, ಯಾರು ಮಾಡ್ತಾ ಇಲ್ಲ. ಯಾಕೆ ಬೇಡವಾ ಜಮೀನು? ಅಂದ್ರೆ ಗುರುಗಳೇ, ಅದು ಓಕೆ, ಪೂಜೆ ಮಾಡ್ತೀರಾ ಜಮೀನಲ್ಲಿ ಹೋಗಿ? ಯಾವಾಗಾರ ಪೂಜೆ ಮಾಡ್ತೀರಾ? ಗುರುಗಳೇ, ಉತ್ತಾಯಿತಂತೆ ಮಾಡ್ಕೊಂಡ್ ಬರ್ತಾವ್ರೆ ಗುರುಗಳೇ. ನಮ್ಮ ಮಾಡ್ತಾರೆ. ಇವಾಗ ನಾಗರ ಪಂಚಮಿಗೆ ಹೋಗ್ಬಿಟ್ಟು ಮಾಡ್ಕೊಂಡ್ ಬರ್ತಾರೆ ಗುರುಗಳೇ. ಈಗ ವಿಷಯ ಯಾಕೆ ಅಷ್ಟು ದೂರಕ್ಕೆ ನಾನು ತಗೊಂಡೆ ಮೆಸೇಜ್ ಅಂತ ಹೇಳಿದ್ರೆ ಅಮ್ಮ, ಆಶ್ಲೇಷ ನಕ್ಷತ್ರದ ಮಗು ಯಾಕೆ ಹುಟ್ಟತ್ತೆ ಅನ್ನೋದು ತಿಳ್ಕೋಬೇಕು. ಯಾವುದೇ 27 ನಕ್ಷತ್ರಕ್ಕೆ ಈ ನಕ್ಷತ್ರ ಮಗು ಏನಕ್ಕೆ ಬರುತ್ತೆ, ಇದು ಕಾರಣ ಏನಂತ ತಿಳ್ಕೊಬೇಕಾ ಬೇಡವಾ? ಯಾರು ಮಾಡ್ತಾ ಇದ್ದಾರೆ ಕೆಲಸ, ಯಾರು ಹೇಳ್ತಾ ಇದ್ದಾರೆ ಇದನ್ನ? ಒಂದು ನಕ್ಷತ್ರ ಅಂದ್ರೆ ಒಂದು ಗುರುತು. ಆ ಗುರುತು ಎಲ್ಲಿದೆ? ಅಪ್ಪನ ಆಸ್ತಿಲಿದೆಯಾ, ಅಮ್ಮನ ಆಸ್ತಿಲಿದೆಯಾ, ಅಪ್ಪನ ಆಸ್ತಿಲಿದೆಯಾ, ತಾತನ ಆಸ್ತಿಲಿದೆಯಾ, ವಂಶದಲ್ಲಿತ್ತ? ಇದು ಗೊತ್ತಾಗತ್ತೆ. ಯಾಕೆ ಹೇಳ್ತಿಲ್ಲ? ಯಾಕೆ ತಿಳ್ಕೊತಾ ಇಲ್ಲ? ಹೇಳೋರು ಇಲ್ಲ, ತಿಳ್ಕೊರೋರು ಇಲ್ಲ. 3 ವರ್ಷ ಆಯ್ತು ಮಗು ಹುಟ್ಟಿದ 23 ದಿನಕ್ಕೆ ವಿಚಾರ ಗೊತ್ತಾಗಬೇಕು.
ಮಗು ಯಾಕೆ ಶೀತ ಅಂದರೆ ಕೊನೆಗೆ ಜಾಸ್ತಿ ಆದಾಗ ಮೂಗು ಕಟ್ಕೊಂಡಾಗ ಏನೋ ಬೆಳೆದೈತೆ ಆಪ್ರೇಷನ್ ಮಾಡಿಸ್ಕೋತೀರಾ ಅಷ್ಟೇ. ಆದರೆ ಇದು ಏನಕ್ಕೆ ಬರ್ತಾ ಇದೆ, ಅದು ಆಟೋಮೆಟಿಕ್ಕಾಗಿ ಔಷಧವಿಲ್ಲದೆ ಪರಿವರ್ತನೆ ಮಾಡ್ತಕ್ಕಂಥ ವಿಚಾರಗಳು ಬೇಕಾದಷ್ಟಿದೆ. ಇದಕ್ಕೆ ಏನು ಮಾಡಿದ್ರು ಮಗುವಿನ ಮುಂದಿನ ಜೀವನ ಚೆನ್ನಾಗಿಲ್ಲ. ಮದುವೆ ದಾಂಪತ್ಯ ಇಲ್ಲ, ಇದಕ್ಕೆ ಆಶ್ಲೇಷ ನಕ್ಷತ್ರಕ್ಕೆ ದಾಂಪತ್ಯ ಜೀವನ ಇಲ್ಲ, ಆರೋಗ್ಯ ಚೆನ್ನಾಗಿಲ್ಲ. ಮತ್ತೆ ಏನು ಮಗು ಬೆಳೆಸೋದು? ಓದಿಸ್ಬಿಟ್ಟ ತಕ್ಷಣ ಎಲ್ಲ ಸಿಕ್ಬಿಡುತ್ತಾ? ಈಗ ಓದೋ ಜಾಗದಲ್ಲಿ ಹೋಗಿ ಯಾವುದೇ ಕಾನ್ವೆಂಟಲ್ಲಿ ಮಗು ಆರೋಗ್ಯದ ಬಗ್ಗೆ ಹೇಳ್ಕೊಡ್ತಾರಾ? ಮಗು ಉಸಿರಾಡೋದ ಬಗ್ಗೆ ಹೇಳ್ಕೊಡ್ತಾರಾ? ಮಗು ನಿದ್ದೆ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾರಾ? ಮತ್ತು ಅಲ್ಲಿಗೆ ತಗೊಂಡು ಶಿಕ್ಷಣಕ್ಕೆ ಹಾಕ್ತಾರೋದು ನೀವು. ಸೊ ಈ ಸತ್ಯ ಎಲ್ಲಿವರೆಗೂ ತಿಳ್ಕೊಳ್ಳಲು ಅಲ್ಲಿವರೆಗೂ ನಾವು ಏನೋ ಆಗತ್ತೆ ಅಂದರೆ ತೊಂದರೆ ಇಲ್ಲ, ಅನುಭವಿಸಕ್ಕೆ ರೆಡಿ ಇದನ್ನೇ ಹೋಗ್ತಾ ಇರ್ಬೇಕಷ್ಟೇ. ಸೊ ಅಮ್ಮ ನೀನು ಕೆಲಸ ಮಾಡು, ಫಸ್ಟು ನಿಮ್ಮ ಯಜಮಾನರು ನೀವು ಎಲ್ಲ ಮಗು ಆಶ್ಲೇಷ ನಕ್ಷತ್ರಕ್ಕೆ ಏನಕ್ಕೆ ಬಂತು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ರೈಟ್. ದಿವ್ಯಜ್ಯೋತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದಿವ್ಯಜ್ಯೋತಿ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಡ್ಯದಿಂದ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ ಹೇಳಿ. ಗುರುಗಳೇ, ನಮ್ಮ ಮನೆಯದು ಪಶ್ಚಿಮ ವಾಯುವ್ಯದಲ್ಲಿ ಫಿಟ್ಟಿದೆ. ನಮ್ಮ ಮನೆಯ ಫಿಟ್ಟಿಗೂ ನಮ್ಮ ದೇಹದ ಆರೋಗ್ಯಕ್ಕೂ ಸಂಬಂಧ ಇರುತ್ತಾ? ದಿನ ಮಾತ್ರೆ ಬಳಸ್ತಾ ಇರೋದು ಯಾರು? ನಾನೇ. ಅಷ್ಟೇ ಸಾಕು, ಅದೇ ಉದಾಹರಣೆ. ಆಮೇಲೆ ಜಾಸ್ತಿ ಜೋರಾಗಿ ಕಿರ್ಚ್ಕೊಂಡು ಮಾತಾಡೋದು ಯಾರು? ನಾನೇ. ಸಾಕಲ್ವಾ ಅಮ್ಮ? ಹೀಗೆ ಸಾಯಂಕಾಲ 9:30ವರೆಗೂ ಮಾತಾಡ್ತೀನಿ, ಇವ್ರ ಮನೇಲಿ ಏನೇ ನಡೀತಾ ಇದೆ ಅಂದರೆ ಆ ಫಿಟ್ಟಿಂದ ಹೇಳಿ ನೋಡೋಣ, ಯಾರೋ ತಾಕತ್ತಿದ್ರೆ. ಈ ವಿಚಾರಗಳನ್ನ ಒಂದೊಂದು ಭಾಗದಲ್ಲಿ, ಮನೆಯ ನಿವೇಶನದಲ್ಲಿ ಯಾವ್ಯಾವ ಭಾಗದಲ್ಲಿ ಏನಿದೆ, ಅದರಿಂದ ಏನೆಲ್ಲ ಉತ್ಪತ್ತಿ ಆಗತ್ತೆ, ಭಾರತ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾರು ಹೇಳಕ್ಕಾಗಿಲ್ಲ. ಇದ್ರಲ್ಲಿ ನಾನು ಚಾಲೆಂಜ್ ಮಾಡಿ ಮಾತಾಡ್ತೀನಿ. ಯಾವುದೇ ವಿಷಯ ಆಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗಬೇಕು, ಮನೆ ಒಳಗಡೆ ಎಲ್ಲಿದೆ ಹಾರ್ಟ್ ಅಟ್ಯಾಕ್ ಆಗೋ ಜಾಗ ತೋರ್ಸೋಣ. ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಮನೆ ಒಳಗಡೆ ತೋರ್ಸೋಣ, ಸಾಬೀತು ಮಾಡಿ ತೋರ್ಸೋಣ ಎಷ್ಟು ಹಾರ್ಟ್ ಅಟ್ಯಾಕ್ ಆಗಿದೆ ಮನೆಯಲ್ಲಿ ಅಂತ. ಮತ್ತೆ ಏನ್ ಕತೆ ಇದು? ಎಲ್ಲಿದೆ ಇದಕ್ಕೆ ದಾರಿ? ಈ ವಿದ್ಯೆ ಎಲ್ಲಿದೆ? ಯಾರ ಹತ್ರ ಇದೆ? ಗೊತ್ತಿಲ್ಲ. ರೈಟ್ ರೈಟ್. ಪಾರ್ವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪಾರ್ವತಿ ಅವರೇ. ಹಲೋ ಮೇಡಮ್. ಪಾರ್ವತಿ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಹಾವೇರಿಯಿಂದ ಕಾಲ್ ಮಾಡ್ತೀನಿ. ಓಕೆ, ಹಾವೇರಿಯಿಂದ. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ನೇರವಾಗಿ ಗುರುಗಳ ಹತ್ರ ಮಾತಾಡಿ, ಪ್ರಶ್ನೆ ಕೇಳಿ. ಹಲೋ. ಹಲೋ ಹಲೋ ಸರ್. ನಾರಾಯಣ ಹೇಳಮ್ಮ. ಮನೆ ಬರೀ ಸಮಸ್ಯೆ ರೀ, ದುಡ್ಡು ಇಡೋದಲ್ಲ, ಗಾಡಿ ಸಮಸ್ಯೆ, ಮನಿ ಎಲ್ಲಿ ಕೇಳಿದ್ರು ಮನಿ ಚೇಂಜ್ ಮಾಡಿ ಅಂತಾರೆ. ಮತ್ ನಮ್ಮ ಮಗಳಿಗೆ ಆರಾಮಿಲ್ಲ, ಪದೇ ಪದೇ ಮನೆ ಚೇಂಜ್ ಮಾಡಿ ಅಂತಾರಾ? ಮನೆ ಚೇಂಜ್ ಮಾಡ್ರಿ, ಆಯುಷ ಮುಗಿದೈತಿ ಮನಿದು ಅಂತಾರೆ. ಎಲ್ಲಿ ಕೇಳ್ತಿದ್ರು ಹಂಗೆ ಅಂತಾರೆ. ಯಾವ ಊರಲ್ಲಿ ಇರೋದು ನೀವು? ನಾವು ಹಾವೇರಿ ಪಕ್ಕಕ್ಕೆ ಒಂದು ಸರಿ ಇರ್ತೀವಿ. ಎಷ್ಟು ವರ್ಷದ ಮನೆ ಅದು? ಒಂದು 50 ವರ್ಷದ ಮನಿ ಇರ್ಬೋದ್ರಿ ಸರ್. ಓಕೆ, ಮನೇಲಿ ಎಷ್ಟು ಜನ ಇದ್ದೀರಾ ನೀವು? 5 ಜನ ಅದಾವ್ರಿ. ನಮ್ಮ 2 ಮಕ್ಕಳ್ರಿ, ನಾವು, ನಮ್ಮ ಮನೆಯವರು, ನಮ್ಮ ಹೆಸರು. ಆರೋಗ್ಯ ಸಮಸ್ಯೆ ಅಂತನಾ? ಮಗಳದ ಆರೋಗ್ಯ ಸಮಸ್ಯೆ ಬಾಳ್ರಿ. ಒಟ್ಟು ಮಗಳು ಜ್ವರ ಬಾಳ, ಬರೀ ಜ್ವರ, ನೆಗಡಿ, ಜ್ವರ. ಎಷ್ಟು ವಯಸ್ಸೆಷ್ಟು? ಆಕ್ಚುಲಿ 23/3/2003 ರೀ. ಅಮ್ಮ ವಯಸ್ಸು ಕೇಳಿದ್ರೆ ನೀನು ಡೇಟ್ ಆಫ್ ಬರ್ತ್ ನಾನು ಪಂಚಾಂಗ ಇಟ್ಕೊಂಡಿದ್ದೀನಿ ಇಲ್ಲಿ. ಎಷ್ಟು ವಯಸ್ಸು? 22 ವರ್ಷ ನಡೀತಾವ. 26 ವರ್ಷನಾ? 22. ಏನು ಮಾಡ್ತಾ ಇರೋದು? ಡಿಗ್ರಿ ಮುಗ್ದತ್ರಿ. ಈಗ ಏನಿಲ್ಲ, ಮನೆಯಲ್ಲಿ ಅದ. ಓಕೆ, ಹೆಣ್ಮಗಳಾ? ಹೆಣ್ಮಗಳು. ಈಗ ನೀವು ಆ ಹುಡುಗಿ ಊಟ ಮಾಡ್ತಕ್ಕಂಥದ್ದು ಕ್ರಮ ಚೆನ್ನಾಗಿದೆ ಅಂತೀಯಮ್ಮ ನೀನು? ಚೆನ್ನಾಗಿದೆ ರೀ, ಊಟ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅಲ್ಲ, ಊಟ ಮಾಡೋದು ನಾನು ಕೇಳ್ತಾ ಇಲ್ಲ. ಸಮೀಕ್ ಸರಿಗೆ ನೀನೇ ಊಟ ಹಾಕ್ಕೊಡ್ಬೇಕಾ, ಅವಳೇ ಊಟ ಕೊಡು ಅಂತ ಕೇಳ್ತಾಳ? ಅವ್ರು ಹಾಕಿ ಊಟ ಮಾಡ್ತಾರೆ, ನಾವು ಹೊಲಕ್ಕೆ ಹೋಗ್ತೇವ್ರಿ. ಅಲ್ಲಲ್ಲ, ಹೊಟ್ಟೆ ಹಸಿ ಇದೆ, ನನಗೆ ಹೊಟ್ಟೆ ಹಸಿ ಇದೆ, ಊಟ ಬೇಕು ಅಂತ ಕೇಳ್ತಾಳ? ಅಂತ. ಓಕೆ, ತೃಪ್ತಿಯಾಗಿ ಮಾಡಿದ್ದನ್ನ ಊಟ ತಿಂತಾಳ ಅಥವಾ ಚೆನ್ನಾಗಿಲ್ಲ ಆ ಥರ ಈ ಥರ ಹೇಳ್ತಾಳ ಅವಳು? ಇಲ್ಲ, ಚೆನ್ನಾಗಿದೆ ಅಂತ ಊಟ ತಿಂತಾರೆ. ತೃಪ್ತಿಯಾಗಿ ಊಟ ಮಾಡ್ತಾಳೆ? ಮಾಡ್ತಾರೆ. ನಿದ್ದೆ ಚೆನ್ನಾಗಿ ಮಾಡ್ತಾಳೆ? ನಿದ್ದೆ ಒಂದಾಗಲ್ಲ ಅಂತ, ನಿದ್ದೆ ಬರೋದಿಲ್ಲ. ಈಗ ನಿದ್ದೆ ಬರಲ್ಲ ಅನ್ನೋದು ಕಾರಣ ತಿಳ್ಕೊಂಡಿಲ್ಲ ನೀವು. 22 ವರ್ಷ ಮಗು ಬೆಳೆಸಿದ್ದೀರಾ ಅಲ್ಲ? ಹೌದು. ಓಕೆ, ಟಾಯ್ಲೆಟ್ಗೆ ಹೋಗ್ತಕ್ಕಂಥ ವಿಚಾರದಲ್ಲಿ ದಿನದಲ್ಲಿ ಎಷ್ಟು ಸಲ ಹೋಗ್ಬೋದು ಅವಳು? ಒಂದು ಹೋಗ್ಬೋದ್ರಿ. ಹೋದ್ರೆ ಎಷ್ಟು ಬೇಗ ಬರಬಹುದು? ಲೇಟಾ ಬೇಗನಾ? ಇಲ್ಲ, ಬೇಗ ಬರ್ತಾರೆ. ಇಲ್ಲಿದೆ ನಿಂದು ವಿಚಾರ. ಇಲ್ಲಿ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಿದ್ದೆಗೆ ಕಾರಣ, ನಿದ್ದೆ ಬರದಿರೋದು ಕಾರಣ ಏನು ಅಂತ ತಿಳ್ಕೊಬೇಕು. ಊಟ ಮಾಡ್ತಕ್ಕಂಥ ಕ್ರಮದಲ್ಲಿ ತಪ್ಪೆಷ್ಟಿದೆ ಅಂತ ತಿಳ್ಕೊಬೇಕು. ಸಮಯಕ್ಕೆ ಸರಿಯಾಗಿ ಅವಳು ಬೆಳಗ್ಗೆ ಹೊತ್ತು ಹೇಳೋಕ್ಕಾಗತ್ತಾ ಅಂತ ತಿಳ್ಕೊಬೇಕು. ಅಮ್ಮ ಹೇಳ್ತಾಳೆ ಬೆಳಗ್ಗೆ ಹೊತ್ತು? ಹಲೋ, ಕರೆ ಕಟ್ಟಾಗಿದೆ ಗುರುಗಳೇ. ಇಲ್ಲಿ
22 ವರ್ಷದಿಂದ ಬೆಳೆಸಿದ್ದಾರೆ ಮಗಳನ್ನ. ಈಗ ಅವಳು ಮುಂದೆ ಮದುವೆ ಅಂತ ಮಾಡೋಣ ಅಂತ ಇಟ್ಕೊಳ್ಳಿ. ಅವರು ಕತೆ ಏನು? ನಿದ್ದೆನೇ ಬರಲ್ಲ, ಹುಚ್ಚು ಹಿಡ್ಕೊಂಡಿರುತ್ತೆ. ನಿದ್ದೆ ಯಾರಿಗೆ ಬರಲ್ವೋ ಹುಚ್ಚು ಗ್ಯಾರಂಟಿ ಇರುತ್ತೆ. ಏನು ಹುಚ್ಚು ಅಂದರೆ ಅವ್ರಿಗಿಷ್ಟವಾದದ್ದು ಬೇಕು, ಅವ್ರಿಗಿಷ್ಟವಾದದ್ದು ನೋಡಬೇಕು, ಅವ್ರಿಗಿಷ್ಟವಾದದ್ದು ನಡ್ಕೋಬೇಕು. ಇದು ಹುಚ್ಚು ತಾನೆ. ಈಗ ಹೆಂಗೆ ಮದುವೆ ಮಾಡೋದು? ಹೆಂಗೆ ಇದನ್ನು? ಈಗ ಇದನ್ನು ತೊಗೊಂಡೋಗಿ ಶಾಸ್ತ್ರ ಕೇಳಿದ್ರೆ ಸೂಪರಾಗಿ 32 ಗಣ ಕೂಟ ಇದೆ ಮಾಡಿ ಅಂತ ಮುಗಿಸ್ಬಿಡ್ತಾರೆ. ಈ ಹುಚ್ಚು ಮುಂಡದ ಕಟ್ಕೊಂಡು ಅವನೇನಾಗಬೇಕು? ಇದು ಬೇಕು ತಾನೆ ಇದು? ಈಗ ಆರೋಗ್ಯನೇ ಚೆನ್ನಾಗಿಲ್ಲ, ಮದುವೆ ಯಾಕೆ ಅವ್ರಿಗೆ ಅಂತ ಯಾರೂ ಹೇಳ್ತಿಲ್ಲ. ಮುಚ್ಚಾಕು, ಇನ್ನೊಂದು ಹೆಸರಿಡು, ಹಿಂಗಮ್ಮ ಇದು ಇನೋವಾ ಕಾರ್ಗೆ ತಗೊಂಡ್ಬಿಟ್ಬಿಟ್ಟು ಅಂಬಾಸಡರ್ ಬೋರ್ಡ್ ಹಾಕ್ಬಿಡಕ್ಕಾಗತ್ತಾ? ಇಲ್ಲ ಮಾಡ್ತಾರಲ್ಲ ಮದುವೆಗಳು, ಬ್ರಾಕೆಟಲ್ಲಿ ಒಂದು ಹೆಸರು, ಅಲ್ಲೊಂದು ಹೆಸರು. ಆವತ್ತು ಮದುವೆ ಮುಗಿದ್ರೆ ಸರಿ, ಮುಂದೆ ಏನಾರು ಹಾಳಾಗೋಗ್ಲಿ. ಎಂಥ ಅನ್ಯಾಯದಲ್ಲಿ ನಡೀತಾ ಇದೀವಿ ನಾವು, ಬದುಕ್ತಾ ಇದೀವಿ. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡೋ ಅಂತಾರಲ್ಲ ಹಂಗೆ. ಅಲ್ಲಿ ಏನು ಅರ್ಥ ಇದೆ? ಅದು ಯಾವನೋ ಕುತ್ಕೊಂಡು ಹೇಳ್ದ, ನಮ್ಮ ತಾತನ ಕಾಲದ ತ್ರೇತಾಯುಗದಲ್ಲಿ ಹೇಳಿದ ಗಾದೆ ತಗೊಂಡು ಕಲಿಯುಗ ಸೇರ್ಸಕ್ಕಾಗಲ್ಲ. ಯಾಕೆಂದ್ರೆ ಪಂಚಾಂಗ ರೆಡಿ ಆಗಿದ್ದು ಕಲಿಯುಗದಲ್ಲ. ಇದನ್ನ ಗಮನ ಇಟ್ಕೋಬೇಕು. ಪಂಚಾಂಗ ರೆಡಿ ಆಗೋದು ತ್ರೇತಾಯುಗದಲ್ಲಿ. ನಾವು ಅದನ್ನ ಹಿಡ್ಕೊಂಡು ಈಗ ಹೇಳಕ್ ಹೋದ್ರೆ ಪಂಚಾಂಗ ತಪ್ಪಿಲ್ಲ, ಕ್ರಮ ತಪ್ಪಾಗತ್ತೆ. ರೈಟ್ ಗುರುಗಳೇ. ಹಾವೇರಿಯಿಂದ ಪಾರ್ವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪಾರ್ವತಿ ಅವರೇ. ನಾ ಮಾತಾಡೋದು ಕೇಳಿಸ್ತಾ ಇದೆಯಾ ಪಾರ್ವತಿ ಅವರೇ? ಓಕೆ, ಸೌಭಾಗ್ಯ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸೌಭಾಗ್ಯ ಅವರೇ. ನಮಸ್ಕಾರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ. ಹಾ ಹೇಳಮ್ಮ. ಸ್ವಾಮೀಜಿ, ನನ್ನ ಮಗಳ ಬಗ್ಗೆ ಕೇಳಬೇಕು. ಸೌಭಾಗ್ಯ, ಏನು ಓದಿದ್ದೀರಾ? ಮಗಳ ಬಗ್ಗೆ ಕೇಳಬೇಕು ಸರ್. ನೀವೇನು ಓದಿದ್ದೀರಾ ಅಂದೆ? ನಾವು 7th. ಓಕೆ. ಮಗಳಿಗೆ ನಕ್ಷತ್ರ ಏನು ಮಗಳದು? ಪೂರ್ವಾಷಾಢ ನಕ್ಷತ್ರ. ಎಷ್ಟು ವಯಸ್ಸು? 26. ಏನು ಮಾಡ್ತಿದ್ದಾಳೆ? ಕೆಲ್ಸಕ್ಕೆ ಹೋಗ್ತಾ ಇದೆ, M.Com ಆಗಿದೆ, ಬ್ಯಾಂಕ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಏನಾಗ್ಬೇಕು ಇವಾಗ? ಅದೇ ಮದುವೆ ಬಗ್ಗೆ ಕೇಳಬೇಕಾಯ್ತು. ಮದುವೆ ಬಗ್ಗೆ ಅಂದರೆ ನೀವಿನ್ನೂ ಯೋಚನೆ ಮಾಡ್ಕೊಂಡು ಮಾಡೋಣ ಬೇಡ ಅಂತಾನ, ಅಥವಾ ಫಿಕ್ಸ್ ಆಗಿದೆ ಮಾಡೋಣ ಅಂತ? ಏನು ಫಿಕ್ಸ್ ಆಗ್ತಾ ಇಲ್ಲ, ನೋಡ್ತಾ ಇದೀವಿ, ಯಾವ್ದು ಸೆಟ್ ಆಗ್ತಾ ಇಲ್ಲ. ಅಲ್ಲ, ನಿಮಗೆ ಸೆಟ್ ಆಗ್ತಾ ಇಲ್ವಾ? ಬಂದು ನೋಡಿದವ್ರು ಸೆಟ್ ಆಗ್ತಾ ಇಲ್ವಾ? ನೋಡ್ದವ್ರಿಗೂ ಆಗ್ತಾ ಇಲ್ಲ, ನಮಗೂ ಆಗ್ತಾ ಇಲ್ಲ. ಸಾಲಾವಳಿ ಬರಲ್ಲ. ಸಾಲಾವಳಿ ಅಂದ್ರೆ ಹೆಂಗಮ್ಮ ಇರುತ್ತೆ? ಅದು ಎಲ್ಲಿರುತ್ತೆ? ಎಲ್ಲ ಎಲ್ಲಿರುತ್ತೆ ಅಮ್ಮ, ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 30 ವರ್ಷ. ತುಂಬ ನೆಮ್ಮದಿಯಾಗಿ ಖುಷಿಯಾಗಿ ಜೀವನ ನಡೆಸಿದ್ದೀರಾ? ಖುಷಿಯಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಆರೋಗ್ಯ. ನಿದ್ದೆ ಚೆನ್ನಾಗಿ ಬರುತ್ತಾ ಅಮ್ಮ? ಬರುತ್ತೆ. ವೆರಿ ಗುಡ್. ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ. ಓಕೆ. ಈಗ ನಿಮಗೆ ಮನೆಯಲ್ಲಿ ಮಗಳ ಮದುವೆ ಆಗತ್ತಾ ಇಲ್ವಾ ಅಂತ ಭಯನ, ಯಾವಾಗ ಆಗತ್ತೆ ಅಂತನ, ಏನು ಬೇಕಾಗುತ್ತೆ? ಅದೇ ಸರ್, ಸೆಟ್ ಆಗ್ತಾ ಇಲ್ವಲ್ಲ, 3 ವರ್ಷದಿಂದ ನೋಡ್ತಾ ಇದ್ದೀವಿ. ಅಲ್ಲ, ಎಲ್ಲ ಚೆನ್ನಾಗಿದೆ ಅಂದಮೇಲೆ ಯಾಕೆ ಸೆಟ್ ಆಗ್ತಾ ಇಲ್ಲ? ಚೆನ್ನಾಗಿರ್ಬೇಕಿತ್ತಲ್ಲ. ಅವ್ರ ಪ್ರಶ್ನೆ ಎಷ್ಟು ಮಟ್ಟಿಗೆ ತೆಕ್ಕಾಕಳಮ್ಮ. ಎಲ್ಲ ಚೆನ್ನಾಗಿದೆ, ಇದ್ಯಾಕೆ ಚೆನ್ನಾಗಿಲ್ಲ? ಅಲ್ಲ ಸ್ವಾಮಿ, ಎಲ್ಲ ಮಾಡ್ಕೊಂಬಂದಿನಿ, ಇದೊಂದು ಚಿಕ್ಕ ಮಗಳು ಮದುವೆ ಆಗ್ಬಿಟ್ರೆ ಸಾಕು, ಅದೇ ತಾನೇ ಪ್ರಾಬ್ಲಮ್. ಎಲ್ಲ ಆಯ್ತು ಸ್ವಾಮಿ, ಈಗ ಮೊನ್ನೆ ಒಂಚೂರು ಯಾಕೋ ಎಡಗಡೆ ಚುಸ್ತಾ ಇದೆ ಸ್ವಾಮಿ, ಟೆಸ್ಟ್ ಮಾಡಿಸ್ಬೇಕು, ಅದೇ ತಾನೇ ಪ್ರಾಬ್ಲಮ್. 30 ವರ್ಷದಿಂದ ಮಾಡ್ಕೊಂಡು ಬಂದೆ, ಈಗ ಯಾಕೆ ಬಂತದು? ಹಾಗಂತ ಮನುಷ್ಯ ಅಂದ್ಮೇಲೆ ಬರಬಾರ್ದಾ? ಅನ್ಭವಿಸಿ. ನೀನೇ ಒಪ್ಕೋತಾ ಇದೆಯಲ್ಲ, ಮನುಷ್ಯ ಅಂದ್ಮೇಲೆ ಬರ್ಬೇಕು, ಅನ್ಭವಿಸಿ. ಯಾರು ಬೇಡ ಅಂದಿದ್ದು? ಮತ್ತು ಕತೆ ಕೇಳಬೇಡ, ಯಾಕೆ ಬಂತು ನನಗೆ ಅಲ್ವಾ? ಕಾರಣ ಇಷ್ಟೇ, ನಾವು ಪ್ರತಿಯೊಂದಕ್ಕೂ ನಾವೇ ಸಮರ್ಥನೆ ಮಾಡ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೇನು ದೇವ್ರು ಕಮ್ಮಿ ಮಾಡವನೆ? ದೇವ್ರು ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ದೇವ್ರ ಕೈಲಿ ಇಲ್ಲವೇ ಇಲ್ಲ. ನಾವು ಅದನ್ನು ಬಿಡೋದೇ ಇಲ್ಲ. ದೇವ್ರ ಕೈಲಿ ಇದೆಯಾ ನಮ್ಮ ಕಮ್ಮಿ ಜಾಸ್ತಿ ಮಾಡೋದು? ಇದೆಯಾ? ಅದು ಸಾಧ್ಯನೇ ಇಲ್ವಲ್ಲ. ಏನು ದೇವ್ರ ವ್ಯಾಪಾರಿನಾ ದುಡ್ಡು ಕೊಟ್ಬಿಟ್ಟು ಇಸ್ಕೊಳ್ಳೋಕ್ಕೆ? ಅಲ್ಲ, ನಾವು ಮಾತಾಡ್ತಿರೋ ಮಾತಿಗೆ ಬೆಲೆ ಇದೆಯಾ, ಅರ್ಥ ಇದೆಯಾ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಓಕೆ. ಚೈತ್ರ, ಓಕೆ, ರೈಟ್. ಚೈತ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚೈತ್ರ ಅವರೇ. ಹಲೋ ಚೈತ್ರ ಅವರೇ, ನಮಸ್ಕಾರ. ನಮಸ್ತೆ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಪ್ರಶ್ನೆ ಕೇಳಿ. ಹಲೋ. ಗುರುಜಿ, ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ, ಏನು ನಕ್ಷತ್ರ? ಆಶ್ಲೇಷ ನಕ್ಷತ್ರ ಗುರುಜಿ. ಎಷ್ಟು ವಯಸ್ಸು? 1.5 year. 1.5 ವರ್ಷ. ಮೊದಲನೇ ಮಗುನಾ? ಮೊದಲನೇ ಮಗುನೇ. ಓಕೆ. ಏನು ಕೇಳಬೇಕಿತ್ತಪ್ಪ? ಆರೋಗ್ಯ ಬಗ್ಗೆ ತಿಳ್ಕೊಬೇಕಿತ್ತು ಗುರುಜಿ. ಏನು ಡೌಟ್ ಬಂದಿದೆ ನಿಮಗೆ ಆರೋಗ್ಯದ ಬಗ್ಗೆ? ಡೌಟ್ ಏನಿಲ್ಲ ಗುರುಜಿ, ಇವಾಗ ಆರಾಮಾಗಿದ್ದಾರೆ, ಮುಂದಕ್ಕೆ ಆರೋಗ್ಯವಾಗಿರ್ತಾರೆ. ಓ, ಅಡ್ವಾನ್ಸ್ ಆಗಿ. ಬಾ. ಓಕೆ. ಮಗು ಮಲ್ಕೊಳ್ತಕ್ಕಂಥದ್ದು ನೋಡಿದ್ರೆ ಅಮ್ಮ, ಮಗು ಮಲ್ಕೊಳ್ತಕ್ಕಂಥದ್ದು ನೋಡಿದ್ರೆ ಕರೆಕ್ಟಾಗಿ ಒಂದೇ ಆ್ಯಂಗಲ್ ಮಲಗಿರುತ್ತೆ ಅಂತೀಯ, ರೌಂಡ್ ಹೊಡಿಯುತ್ತೆ ಅಂತೀಯ? ಇಲ್ಲ, ರೌಂಡ್ ಹೊಡಿಯುತ್ತೆ. ಅದು ತಿಳ್ಕೊ ಸಾಕು ಫಸ್ಟು. ಯಾಕೆ ರೌಂಡ್ ಹೊಡಿಬೋದಮ್ಮ? ಏನು ಓದಿದ್ಯಾ ನೀನು? ಅಂದ್ರೆ ಡಿಗ್ರಿ ಆಗಿದೆ ಗುರುಜಿ. ಎಷ್ಟು?
ಡಿಗ್ರಿ ಆಗಿದೆ ಗುರುಜಿ. ಓಕೆ, ಆ ಮಗು ರೌಂಡ್ ಹೊಡಿಯೋಕೆ ಕಾರಣ ಏನು? ಮಕ್ಕಳು ಅಂದಮೇಲೆ ಅವೆಲ್ಲ ಒಳ್ಳಾಡಬೇಕು ಮಾಡಬೇಕು ಅಂತೀಯಾ, ಅದಕ್ಕೊಂದು ಕಾರಣ ಇದೆ ಅಂತೀಯಾ? ಕಾರಣ ಇರುತ್ತೆ ಗುರುಜಿ, ಆದ್ರೆ ತಿಳ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗಿರ್ಲಿಲ್ಲ. ಹಾಂ, ಮನುಷ್ಯ ಮಲಕ್ಕೊಂಡಾಗ ಸರ್ಕಸ್ ಯಾಕೆ ಮಾಡ್ತಾರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅಂದರೆ ಉಸಿರಾಟ ಕರೆಕ್ಟಾಗಿ ತಗೊಳಲ್ಲ, ಮ್ಯಾಚ್ ಆಗಲ್ಲ, ಮಗು ಪಲ್ಟಿ ಹೊಡಿಯತ್ತೆ. ಮಗು ಏನು ದೊಡ್ಡವ್ರು ಹೊಡಿತಾರೆ, ಮಗುನೇ ಅಲ್ಲ, ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಸರ್ಕಸ್ ಮಾಡೋ ಬೇಕಾಷ್ಟು ಜನ ಇದ್ದಾರೆ. ಕಾರಣ ಇಷ್ಟೇ, ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿಲ್ಲದ ಇದ್ದಾಗ ಯಾವ ಕಾರಣಕ್ಕೂ ರೌಂಡ್ ಹೊಡಿಲೇಬೇಕು. ಈಗ ಮಗು ರೌಂಡ್ ಹೊಡಿಯತ್ತೆ ಅಂತ ನಾನು ಇಲ್ಲಿ ಕುತ್ಕೊಂಡು ಹೇಳ್ಬೇಕಂತಂದ್ರೆ ಆ ನಕ್ಷತ್ರದಲ್ಲಿ ಎಷ್ಟು ಪ್ರಭಾವ ಇರ್ಬೋದು, ಹೌದಲ್ಲ? ಅದು ಫಾರಿನಲ್ಲಿ ಮಗು ಹುಟ್ಟಿರ್ಲಿ, ಇಲ್ಲಿ ಕೂತ್ ಹೇಳ್ಬೇಕು ಮಗು ಹೇಗಿದೆ ಏನಾಗ್ತಾ ಇದೆ ಅಂತ. ನಾವು ಕುಂಡಲಿ ನೋಡೋದಲ್ಲ, ಅದಾಮೇಲೆ ಎರಡನೇ ವಿಷಯ. ಯಾಕೆ ವಿಚಾರ ಹೇಳಬೇಕಾಗತ್ತೆ ಅಂದರೆ ನಾವು ಗುರುತಿಸ್ಕೋಬೇಕು. ಇಂಥ ಕಂಪ್ನಿದೇ ಬೇಕು ಅಂತ ಹೋಗಿ ಮೊಬೈಲ್ ತಗೋತೀವಿ, ಇಂಥ ಕಂಪ್ನಿದೇ ಬೇಕು ಅಂತ ತಗೊಂಡು ಮಿಕ್ಸಿ ತಗೋತೀವಿ, ಗ್ರೈಂಡರ್ ತಗೋತೀವಿ, ಕಾರ್ ತಗೋತೀವಿ. ಆದರೆ ಇಂಥ ಮಗುನೇ ಬೇಕು, ಹೀಗೆ ಬದುಕಬೇಕು ಅಂತ ಗೊತ್ತಿಲ್ಲ ನಮಗೆ. ಹಣ ಕೊಟ್ಟು ಕೊಂಡುಕೊಳ್ಳೋದ್ರ ಬಗ್ಗೆ ಆಸಕ್ತಿ ಜಾಸ್ತಿ, ಜೀವನ ಪರ್ಯಂತ ನಮ್ಮ ಜೊತೆ ಬದುಕುವಂಥ ವ್ಯಕ್ತಿಗಳ ಜೊತೆ ಆಸಕ್ತಿನೇ ಇಲ್ಲ. ಗುರುಗಳು ಹೆಂಗಾದ್ರೆ ಇಂಥ ಗಂಡನೇ ಬೇಕು, ಇಂಥ ಮಗುನೇ ಬೇಕು ಅನ್ನೋದಕ್ಕೆ ಏನಾದರೂ ಸಿದ್ಧತೆಗಳು ಅಂತಿರುತ್ತೆ. ಅಂದರೆ ಸಿದ್ಧತೆ ಅಂದರೆ ನಾನೇನಾದರೂ ಪದ್ಧತಿಗಳನ್ನು ಅನುಸರಿಸ್ಬೇಕಂತ ಧಾರ್ಮಿಕ ಭಾಷೆಯಲ್ಲಿ ಹೇಳೋದಾದ್ರೆ ವ್ರತಾದಿಗಳು ಅಂತ ಕರಿಬೋದು. ಆದ್ರೆ ನೀವು ಹೇಳುವಂಥ ಸಿದ್ಧಾಂತದಲ್ಲಿ ನೋಡೋದಾದ್ರೆ ಏನಾದರೂ ಎಕ್ಸಸೈಸ್ಗಳು. ಒಂದು ವಿಚಾರ, ಇಲ್ಲಿ ಯೋಗ ಮಾಡೋದು, ಪೂಜೆ ಮಾಡೋದು, ವ್ರತ ಮಾಡೋದ್ರಿಂದ ಸಕ್ಸಸ್ ಆಗುತ್ತೆ ಅನ್ನೋದು ಸೈಡ್ಗೆ ಇಟ್ಬಿಡೋಣ. ಹಾಗಾಗೋದಿದ್ರೆ ಬೇಕಾದಷ್ಟು ಜನ ಮಾಡಿ ಎಲ್ಲವನ್ನು ಕೊಂಡ್ಕೊಂಡ್ಬಿಡ್ತಿದ್ರು. ಸರಿಯಾದ ಪದ್ಧತಿಯಲ್ಲಿ ಮಾಡಿಲ್ಲ ಅವರು, ಪದ್ಧತಿ ಅಲ್ಲಮ್ಮ. ಒಂದು ವಿಷಯ, ನಮ್ಮ ದೇಹದ ಬಗ್ಗೆ ಅರಿವಿಲ್ಲದ ವ್ಯಕ್ತಿಗೆ, ಗುಡಿಯಲ್ಲಿ ದೇವರನ್ನ ಹುಡುಕುವ ವ್ಯಕ್ತಿಗೆ ಜೀವನ ಪರ್ಯಂತ ಚೆನ್ನಾಗಾಗಲ್ಲ. ದೇವ್ರು ಎಲ್ಲಿರ್ಬೇಕು? ಕಾಲೇ ಕಂಬ ದೇಹವೇ ದೇಗುಲ ಸಿರವೇ ಹೊನ್ನ ಕಳಸ ಹೇಳಿದ್ರಷ್ಟೇ, ಹಾಗೆ ಹೇಳಿದ್ರು, ಪುಸ್ತಕ ಬರೆದ್ರು, ಆದ್ರೆ ನಾವು ತಿಳ್ಕೊಂಡೇ ಇಲ್ವಲ್ಲ, ಹೌದಲ್ಲ? ಅಲ್ಲ, ಹಂಗ ಅನ್ಕೋಬೇಕಾ ಕೇಳ್ದೆ? ಅಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋ ವಿಚಾರ ಏನು ಅಂತಂದ್ರೆ, ನಮ್ಮ ದೇಹದಲ್ಲಿ ಭಗವಂತ ಇದ್ದಾನೆ, ಇದು ಇಲ್ಲಿವರೆಗೂ ಪ್ರೂವ್ ಆಗ ಮಾಡ್ಕೊಳಕ್ಕೆ ನಾವು ರೆಡಿ ಇಲ್ಲ, ಇರ್ಬೋದೇನೋ ಅಂತಾರೆ, ಹೌದಲ್ಲ? ಇದೆ ಅಂತಲ್ಲ, ಇರ್ಬೋದೇನೋ. ಸೊ ಇದು ನಮ್ಮಲ್ಲಿ ಆಗಿರ್ತಕ್ಕಂಥ ದೊಡ್ಡ ಮೌಢ್ಯತೆ ಯಾವುದು ಅಂದ್ರೆ, ನಮ್ಮ ದೇಹದ ಬಗ್ಗೆ ಅರಿವು ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ನೀವು ಯಾವುದನ್ನು ಬೇರೆಯವ್ರ ಮೇಲೆ ದೂಷಣೆ ಹಾಕಬೇಡಿ. ಅದು ತಪ್ಪು, ನಿಮ್ಮ ಸೋಮಾರಿತನದ್ದಷ್ಟೇ. ಸೋಮಾರಿತನ ಕಷ್ಟ ಯಾರಿಗೆ ಬರೋದು? ಸೋಮಾರಿಗಳಿಗೆ. ಸಾಲ ಯಾರಿಗೆ ಬರೋದು? ಸೋಮಾರಿಗಳಿಗೆ. ಇದನ್ನ ತಗೊಂಡೋಗಿ ದೇವ್ರ ಮೇಲೆ ಹಾಕಿದ್ರೆ, ನೀನು ಏನು ಆಗಿದೆಯೋ, ಈಗ ಶ್ರೀಮಂತ ಆಗಿದೆಯಾ, ನೀನು ಹಿಂದಿನ ಬ್ಯಾಲೆನ್ಸ್ ಏನು ಮಾಡ್ಕೊಂಬಂದಿದ್ಯಾ ಅದು ಸಿಕ್ಕಿದೆ, ಹೌದಲ್ಲ? ನೀನು ಏನು ಆಗಿರೋ ಕಷ್ಟದಲ್ಲಿ ಇದೆಯಾ, ಸೋಮಾರಿ ಆಗಿದೆ, ಅನುಭವಿಸ್ತಾ ಇದೆಯಾ. ವೆರಿ ಸಿಂಪಲ್. ಅದನ್ನ ಗ್ರಾಚಾರ, ಟೈಮ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡ್ರೆ ನಾವು ದಡ್ರು ಅಂತ ಅನ್ಕೊಳ್ಬೋದು ಅಷ್ಟೇ. ಇದೆಲ್ಲೂ ಬರಲ್ಲ. ಇದು ಸಮಯ ಚೆನ್ನಾಗಿಲ್ಲ ಸುಳ್ಳು, ಅಮಾವಾಸ್ಯೆ ಪೌರ್ಣಮಿ ವ್ಯತ್ಯಾಸ ಸುಳ್ಳು ಅಂದ್ರೆ ನಾವು ಅದನ್ನ ತಿಳ್ಕೋಬೇಕು. ಅಮಾವಾಸ್ಯೆ ಪೌರ್ಣಮಿ ಬಗ್ಗೆ ಎಷ್ಟು ಜನಕ್ಕೆ ಚೆನ್ನಾಗಿ ಗೊತ್ತು? ಅಮಾವಾಸ್ಯೆ ಅಂದ್ರೆ ಏನು, ಪೌರ್ಣಮಿ ಅಂದ್ರೆ ಏನು, ಎಷ್ಟು ಜನಕ್ಕರ ಕೇಳೋಣ. ಸ್ವಾಮಿ, ಪ್ರಕೃತಿಲಿ ಸರಿರಿ, ಪ್ರಕೃತಿಲಿ ಆಗ್ತಾ ಇರೋದೆ. ನಿಮ್ಮ ದೇಹದ ಮೇಲೆ ಅಮಾವಾಸ್ಯೆ ಏನ್ ಅಪ್ಲೈ ಆಗತ್ತೆ, ಹೇಗೆ ಪ್ರಭಾವ ಬೀರುತ್ತೆ? ಪೌರ್ಣಮಿಯಿಂದ ಏನ್ ಸಿಗತ್ತೆ ಮೆಸೇಜ್, ಗ್ರಹಣ ಆದ್ರೆ ಏನ್ ಮೆಸೇಜ್ ಸಿಕ್ಕತ್ತೆ ಹೇಳಿ. ಅದೆಲ್ಲ ನಮ್ಗೆ ಯಾಕೆ ಬಿಡಿ ಅಂದ್ರೆ, ಇದನ್ನ ಸೋಮಾರಿತನ ಅನ್ಬೋದ, ಏನ್ ಅನ್ಬೋದು, ಹೌದಲ್ಲ? ನಮ್ಗೆ ಯಾಕೆ ಬಿಡಿ ಅಂದ್ರೆ ಮತ್ತೆ ಇನ್ಯಾಕೆ ಕೇಳ್ತೀಯ ಅದನ್ನ ಪ್ರಶ್ನೆನ? ನೆಗ್ಲಿಜಿಯನ್ಸಿ. ಅನ್ಭವಿಸ್ಕೊಂಡೋಗಿ. ಇದೇ ಕಣಮ್ಮ ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಸೋಮಾರಿತನದ ಮೊದಲನೆಯ ಮೆಟ್ಟಿಲು. ಆಮೇಲೆ ಇನ್ನೊಬ್ಬರ ಮೇಲೆ ದೂಷಣೆ ಮಾಡೋದು, ಅವ್ರು ಸರಿ ಇಲ್ಲ. ಗಂಡ ಹೆಂಡತಿಗೆ ದೂಷಣೆ ಮಾಡೋದು, ಹೆಂಡತಿ ಗಂಡಂಗೆ ದೂಷಣೆ ಮಾಡೋದು, ಸರಿ ಇಲ್ಲ. ಬಟ್ ಸರಿಯಾಗಿರೋದು ಯಾರು ಇಲ್ಲಿ? ಅಮ್ಮ, ಶ್ರೀರಾಮನ್ನೇ ದೂಷುವಂತ ಜನ ನಾವು. ಆದರ್ಶವಾಗಿರ್ತಕ್ಕಂಥ ಶ್ರೀರಾಮನ್ನೇ ನಾವು ದೂಷಿಸುವಂತ ಮಟ್ಟಕ್ಕೆ ನಮ್ಮ ಸೋಮಾರಿತನ ಅಷ್ಟ್ರ ಮಟ್ಟಕ್ಕೆ ಬೆಳೆದಿದ್ದೀವಿ ನಾವು. ದೇವ್ರಿಗೆ ಬೈತೀವಿ ನಾವು. ಏನ್ ದೇವ್ರು ನಮ್ಗೆ ಯಾಕೆ ಹಿಂಗ್ ಮಾಡ್ತಾವನೆ ಅಂತೀವಿ. ಏನ್ ಅರ್ಥ? ನಮ್ ದೇವ್ರು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ವಿ ನಾವು? ತಪ್ಪಲ್ವಾ ಇದೆಲ್ಲ? ಬಾಯಲ್ಲಿ ಮಾತು ಬರುತ್ತೆ ಅಂತ ಸುಮ್ಮನೆ ಬಂದದ್ದೆಲ್ಲ ಮಾತಾಡ್ತಾ ಇರೋದು. ಯಾವುದೇ ಮಾತಾಡಬೇಕಾದ್ರೆ ಅದರಲ್ಲಿ ಒಂದು ಶಕ್ತಿ ಇರಬೇಕು, ಅದರಲ್ಲಿ ಒಂದು ವಿವೇಚನೆ ಇರಬೇಕು, ಒಂದು ನಿಯಮ ಇರಬೇಕು, ಅದ್ರ ಮೂಲ ತತ್ವ ಇರಬೇಕು. ಏನೂ ಇಲ್ಲ, ಏನೋ ನನಗೆ ಗೊತ್ತಿದೆ ಅಂತ ಹೇಳಿ ಬುದ್ಧಿ ಬಳಸಿ ಏನೋ ಮಾಡಕ್ ಹೋಗ್ತೀನಿ ಅಂದ್ರೆ ತುಂಬಾ ಕಷ್ಟಕ್ಕಾಗತ್ತೆ. ಈಗೇ ನಾವು ಕಳ್ಕೊಂಡ್ ಬಂದಿರೋದು. ಅದನ್ನ ಮಾಡಿದ್ರು ಸರಿ ಹೋಗುತ್ತೆ, ಇದನ್ನ ಮಾಡಿದ್ರು ಸರಿ ಹೋಗುತ್ತೆ, ಯಾವುದು ಮಾಡಿದ್ರು ಸರಿ ಹೋಗಲ್ಲ. ಗುರುಗಳೀಗ ಬಹುತೇಕ ಜನ, ನಾನು 100ರಲ್ಲಿ ಒಂದು 75 ಭಾಗಕ್ಕೂ ಹೆಚ್ಚು ಇಂಥ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ ಅಂತ ಅಂದ್ಕೊಳ್ಳೋದಾದ್ರೆ, ಸರಳವಾಗಿ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನ ಮಾಡ್ಕೊಳ್ಳೋದ್ರಿಂದಾಗಿ ಏನಾದ್ರೂ ಬದಲಾವಣೆ ಕಂಡುಕೊಳ್ಬೋದಾ? ಆಗದೇ ಇಲ್ಲ. ಅದು ಹೇಳಿದ್ರೆ ಸುಳ್ಳೆ. ಸುದರ್ಶನ ಹೋಮ ಮಾಡಿಸೋ, ಹೋಮಗಳಲ್ಲ, ನೀವು ಹೇಳುವಂತ ಮಾರ್ಪಾಡುಗಳು. ಒಂದು ವಿಚಾರ, ವಿಷಯ ಏನಂದ್ರೆ, ಗಾಡಿ 2 ಕೋಟಿ ರೂಪಾಯಿ ಕೊಟ್ಟು ಗಾಡಿ ತಗೊಂಡಿದ್ಯಾ, ಓಕೆ, ಪರ್ಫೆಕ್ಟ್ ಶೋರೂಮ್ ಇಂದ ಈಗಲೇ ತಂದಿದ್ಯಾ,
ಅರ್ಜೆಂಟಲ್ಲಿ ಪೆಟ್ರೋಲ್ ಹಾಕ್ಸಿಲ್ಲ, ಹೋಗುತ್ತಾ ಮುಂದಕ್ಕೆ? ಪೂಜೆ ಮಾಡಿ. ಹಾಗೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನ ಅರಿವು ಮುಖ್ಯ ತಿಳ್ಕೋಬೇಕು. ಮನುಷ್ಯನಿಗೆ ಮನುಷ್ಯತ್ವದ ಅರಿವು ಬರಬೇಕು. ನನ್ನ ಕರ್ತವ್ಯ ಏನು? ಮಗು ಕಲಿಸ್ತಾ ಇದೀವ ನಾವು? ಕಲಿಸ್ತಾ ಇದೀವ ಇಲ್ವಲ್ಲ? ಮಗು ಹೇಗೆ ಬದುಕಬೇಕು? ಇಲ್ಲ, ಅದಕ್ಕೂ ಹೇಳ್ದ ಬರೀ ಸುಳ್ಳೇ ಹೇಳ್ತಾರ ನಾವು. ಚೆನ್ನಾಗಿ ಓದು, ಚೆನ್ನಾಗಿ ಮಾರ್ಕ್ಸ್ ತೆಗಿ. ಸರಿ, ಕನ್ನಡಕ ಹಾಕೊಂಡಿರ್ತದೆ ದಪ್ಪಾಗದು, ಏನ್ ಮಾಡ ಹೇಗೆ ಅದಕ್ಕೆ? ಓದಿಸ್ರಿ ಸರಿ, ಕನ್ನಡಕ ಏನು ಕೊಟ್ರಿ ಮಗುಗೆ? ಇದು ಬೇಡ, ಮೆಸೇಜ್ ಬೇಡವಮ್ಮ ಇದು? ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಮಗು ಕನ್ನಡಕ ಏನಕ್ಕೆ ಬರಬೇಕದು? ಅದಕ್ಕೆ ಉತ್ತರ ಇದೆಯಾ ನಿಮ್ಮ ಹತ್ರ? ಇಲ್ಲ. ಯಾಕೆ ಕನ್ನಡಕ ಹಾಕೋಬೇಕು ಮಗು? ಅದು ಅಪ್ಪ ಕನ್ನಡಕ ಹಾಕೊಂಡಿಲ್ಲ, ಮಗ ಕನ್ನಡಕ ಹಾಕೊಂಡಿಲ್ಲ, ಅದು ಹೆಂಡತಿ ಕನ್ನಡಕ ಹಾಕೊಂಡಿಲ್ಲ, ಮಗು ಕನ್ನಡಕ ಯಾಕಬೇಕು? ಕಿವಿ ಮೆಷನ್ ಹಾಕ್ಬೇಕು? ಇಟ್ಕೊಂಡು ಬೇರೆ ಜೊತೆಲಿ ಎಳ್ಕೊಂಡು ಹೋಗ್ತಿರಲ್ಲ, ನಾಚಿಕೆ ಆಗತ್ತಮ್ಮ. ಮಕ್ಕಳನ್ನ ನಾವು ಸಾಯಿಸ್ತಾ ಇದ್ದೀವಿ. ಮಕ್ಕಳಿಗೆ ಮಾಹಿತಿ ಕೊಡ್ತಕ್ಕಂಥ ನಮಗೇ ಗೊತ್ತಿಲ್ಲ ಇನ್ನು ಬದುಕೋದು. ದುಡ್ಡು ಮಾಡಕ್ ಬಂದಿದ್ದೀವಿ ಅಂತ ತಿಳ್ಕೊಳ್ಳೋರಿಗೆ ಇದೇನು ಅರ್ಥ ಆಗಲ್ಲಮ್ಮ. ಏನು ಹಣ ಮಾಡಕ್ಕೆ ಬಂದಿರೋದು ನಾನು ಅಂತ ಅವ್ರಿಗೆ ಈ ವಿಚಾರ ಯಾವುದೇ ಕಾರಣಕ್ಕೂ ಆಗಲ್ಲ. ಈಗ ವಿಷಯ ಇಷ್ಟೇ, ಸರಳವಾಗಿ ಏನಾದ್ರೂ ಒಂದು ದಾರಿ ಇದೆಯಾ ಅಂತ ಹೇಳಿ. ಸರಳವಾದ ದಾರಿ ಯಾವ ಕಾರಣಕ್ಕೂ ಸಿಗಲ್ಲ. ಏನು ಅಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭನಾ? ನೀನು ಏನ್ ತಪ್ಪು ಮಾಡ್ಕೊಂಡಿದ್ಯಾ, ನಿನ್ ದೇಹದಲ್ಲಿ ಏನೇನು ಆಗ್ತಾ ಇದೆ ತಿಳ್ಕೊಬೇಕಲ್ಲಮ್ಮ. ಅದನ್ನ ಮಾಡ್ಬೇಕಲ್ಲ. ಬೇರೆಯವರು ಒಬ್ಬರನ್ನ ಸರಿ ಮಾಡ್ತಾರೆ ಸುಳ್ಳು, ನಾನು ಒಬ್ಬ ವ್ಯಕ್ತಿಯನ್ನ ಸರಿ ಮಾಡ್ತೀನಿ ಸುಳ್ಳು. ಮಾಹಿತಿ ಬೇಕು ಅವನಿಗೆ, ರಸ್ತೆ ಬೇಕು, ಯಾವ ರಸ್ತೆ, ಮಾರ್ಗದರ್ಶನ ಬೇಕು. ಎಸ್, ಇದಕ್ಕೆ ಗುರುಗಳು ಬೇಕು. ಪೂಜೆ ಮಾಡಿ ನೀವು ಸರಿ ಹೋಗ್ತದೆ, ಅಲ್ಲಿಗೆ ಹೋಗಿ ಬಂದ್ರೆ ಸರಿ ಹೋಗುತ್ತೆ, ಇದೆಲ್ಲ ವಿಚಾರ ಇಲ್ಲ. ತಿಳ್ಕೊಳ್ಳೋರು ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ದಾರಿ ಏನ್ ಕೆಟ್ಟೋಗಿದೆ ಅಂತಂದ್ರೆ, ಪೂರ್ಣವಾಗಿ ಕೆಟ್ಟೋಗಿದೆ ಅಂತ ಎಷ್ಟು ಸಲ ಬೇಕಾದ್ರೆ ಹೇಳ್ಕೋಬಹುದು. ನಮ್ಮ ವಿವೇಚನೆ, ನಮ್ಮ ಕ್ರಮ, ನಮ್ಮ ಕ್ರಿಯೆಗಳು ಚೆನ್ನಾಗಿಲ್ಲ. ಎಷ್ಟೊಂದು ಜನಕ್ಕೆ, ಅದಕ್ಕೆ ಹೇಳಿದೆ ನಾನು, 20-30 ಸೈಟು, 30-40 ಸೈಟು ಪ್ರಪಂಚದ ಇತಿಹಾಸದಲ್ಲಿ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಟಿವಿಯನ್ನು ಮನೇಲಿ ಇಟ್ಕೊಂಡಾಗ ಸಿಗ್ನಲ್ ಸ್ವಲ್ಪ ವ್ಯತ್ಯಾಸ ಟಿವಿಲಿ ಬರುತ್ತಾ? ಚಿತ್ರ ಬರುತ್ತಾ ಟಿವಿನಲ್ಲಿ? ಸ್ವಲ್ಪ ವ್ಯತ್ಯಾಸ ಟಿವಿ ಚಿತ್ರ ಬರುತ್ತಾ? ಅಷ್ಟು ಅರ್ಥ ಮಾಡ್ಕೊಳ್ಳೋರಿಗೆ ಒಂದು ಮನೆಯಲ್ಲಿ ನಮ್ಮ ಜೀವನದ ಪೂರ್ತಿ ಸಿಗ್ನಲ್ ಮನೇಲಿದೆ ಅಂತ ಅರ್ಥ ಮಾಡ್ಕೊಳ್ಳೋರು ಏನ್ ಮಾಡೋಕ್ಕಾಗತ್ತೆ? ಸ್ವಾಮಿ ನಮ್ಮಪ್ಪ ಎಷ್ಟೊಂದು ಬಾದಿ ಬದುಕ್ತಾವನೆ, ಈ ಮನೇಲಿ ಮಾಡಿಲ್ವ, ಏನು ಸ್ವಾಮಿ ಮನೆ ಯಾಕೆ ಕೆಟ್ಟೋಗಿದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಚೆನ್ನಾಗಿದೆ ತಾನೆ, ಚೆನ್ನಾಗಿದ್ ಬಿಟ್ಬಿಡು, ಯಾಕೆ ಹೇಳ್ತೀಯ ಅದನ್ನ? ಚೆನ್ನಾಗಿಲ್ವಾ? ಏನು ಚೆನ್ನಾಗಿದೆ ತಿಳ್ಕೊ. ನಾವು ಒತ್ತಾಯ ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳಬಾರ್ದು. ಅದು ಹೇಳೋದಕ್ಕೆ ಯಾವುದೇ ಅಧಿಕಾರ ನಮ್ಗಿಲ್ಲಮ್ಮ. ಇದು ಮಾಡಿದ್ರೆ ಚೆನ್ನಾಗತ್ತೆ, ಈ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನೀನ್ ಚೆನ್ನಾಗಿರ್ತೀಯ, ಸುಳ್ಳು. ಇಲ್ಲಿ ಮನೆ ಕಟ್ಟರೆ ಚೆನ್ನಾಗಿರ್ತೀಯ, ಸುಳ್ಳು. ಮನೆ ಹೇಗ್ ಕಟ್ಟಬೇಕು ಅಂತ ಗೊತ್ತಿರಬೇಕು, ಅದು ಸತ್ಯ. ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಗುರುಬಲ ಇದೆ ನಿನಗೆ. ನಿಜವಾಗ್ಲೂ ಹೇಳ್ತೀನಮ್ಮ, ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಎಂತ ಕೆಟ್ಟ ಅಭಿಪ್ರಾಯ ಆಗ್ತಾ ಇದೆ ಅಂದ್ರೆ, ಗುರುಬಲ ಇದೆ ಅಂತ ಕೇಳ್ತಾರೆ. ಗುರುಬಲ ಇರೋದು ವಾಸದ ಮನೆಯಲ್ಲಿ, ಮನೆಯ ಮಧ್ಯಭಾಗದಲ್ಲಿ. ಅಲ್ಲಿ ತಗೊಂಡು ಯಾವ್ದೋ ಒಂದು ಕಂಬ ಹಾಕಿರ್ತಾನೆ, ಇಲ್ಲ ಯಾವ್ದೋ ಒಂದು ಗೋಡೆ ಹಾಕಿರ್ತಾರೆ. ಹಾರ್ಟ್ ಅಟ್ಯಾಕ್ ಆಗದೆ ಏನಾಗತ್ತೆ? ಹಾರ್ಟ್ ಅಟ್ಯಾಕ್ ಮೂಲ ಗ್ರಹ ಯಾವುದು? ಗುರು. ಮನೆ ಮಧ್ಯಭಾಗನೇ ಮುಚ್ಚಿಬಿಟ್ಟಿದ್ಯಾ ನೀನು? ಹೆಂಡತಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇಲ್ಲ ಉಸಿರಾಟ ಸಮಸ್ಯೆ ಆಗುತ್ತೆ, ಐಸಿಯು ತಗೊಂಡು ಅಡ್ಮಿಟ್ ಮಾಡ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಬಟ್ ಮನೇಲಿ ಇರ್ತಕ್ಕಂಥ ಸಮಸ್ಯೆಯಿಂದ ಐಸಿಯು ಅಡ್ಮಿಟ್ ಮಾಡ್ಬೇಕು ಅಂತ ಯಾರು ಹೇಳ್ತಾರಲ್ಲಿ? ಎಲ್ಲರೂ ಇದೆಯಾ ಇದು? ಪಂಚಾಂಗಗಳನ್ನು ಹೇಳಕ್ಕಾಗತ್ತಾ? ಇಲ್ವಲ್ಲ, ಹೇಳಕ್ ಸಾಧ್ಯ ಇದೆಯಾ? ಹಾಗಾದ್ರೆ ಗುರುಗಳೇ ನಿಮ್ಮ ಸಂದೇಶ? ಅದೇ ಹೇಳ್ತಾ ಇದ್ದೀನಲ್ಲ, ನೀವು ಏನ್ ನಡೀತಾ ಇದೆ ಮನೆಯಲ್ಲಿ, ಅನಾರೋಗ್ಯ ಇದೆಯಾ, ನಿಮಗೆ ಮನಸ್ಸಿಗೆ ನೆಮ್ಮದಿ ಇಲ್ವಾ, ಮದುವೆ ಯಾವಾಗ ಆಗುತ್ತೆ, ಮಗು ಯಾವಾಗ ಆಗುತ್ತೆ, ಆ ವಿಚಾರ ನಾನು ಹೇಳಲ್ಲ. ಅದು ಶಾಸ್ತ್ರಗಳ ಹತ್ರ ಹೇಳ್ಕೊಳ್ಳಿ, ನಾನು ಅದನ್ನ ಹೇಳಲ್ಲ. ನಿಮ್ಮ ಬದುಕು ನೆಮ್ಮದಿಯಾಗಿರ್ಬೇಕಾ, ಆರೋಗ್ಯವಾಗಿರ್ಬೇಕಾ, ಬನ್ನಿ ನಾವು ರೆಡಿ ಮಾಡ್ತೀವಿ. ಆದ್ರೆ ಕಾಯ್ಬೇಕು, 1.5 ವರ್ಷ 2 ವರ್ಷ ಕಾಯ್ಬೇಕು. ನಾಳೆ ಬೆಳಗ್ಗೆನೆ ಬರೋವರ ಆಗ್ಬಿಡುತ್ತೆ, ಇದೆಲ್ಲ ಗಿಮ್ಮಿಕ್ ಇಲ್ಲ ವಿಚಾರ. ಗುಂಡಿಗೆ ಬಿಗ ಇಟ್ಕೋಬೇಕು, ಹೇಳಿ ದುಡ್ಡು ಕೊಡಬೇಕು, ಕಾಯ್ಬೇಕು, ನಂಬಿಕೆ ಇಟ್ಕೋಬೇಕು. ಬನ್ನಿ ನಾವು ಕೊಟ್ಬಿಡ್ತೀವಿ ಸ್ವಾಮಿ, ಸರ್ ಮಾಡ್ಬಿಡಿ, ಅದೆಲ್ಲ ಆಗಲ್ಲ. ಮನುಷ್ಯ ಬದಲಾವಣೆ ಆಗಬೇಕು ಅಂದ್ರೆ ನಾನು ಬದಲಾವಣೆ ಆಗಿ ಏನು ಪ್ರಯೋಜನ? ಯಾರು ಬದಲಾವಣೆ ಆಗಬೇಕು? ಕೇಳೋರು ಬದಲಾವಣೆ ಆಗಬೇಕು. ದಿನಚರಿಯನ್ನ ಯಾವತ್ತು ಬದಲಾವಣೆ ಮಾಡ್ಕೋತಾರೋ ಆಟೋಮೆಟಿಕ್ ಆಗತ್ತೆ. ಅಮ್ಮ ಬೆಳಿಗ್ಗೆ 6 ಗಂಟೆಗೆ ಹೇಳೋರ್ನ ಎಷ್ಟು ಜನ ಕೊಡ್ತೀಯ ಭಾರತ ದೇಶದಲ್ಲಿ? ನಮ್ಮ ಭಾರತ ದೇಶದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಹೇಳೋ ಜನ ಎಷ್ಟು ಜನ ಇದ್ದಾರೆ ಅಂದ್ಕೊಂಡಿದ್ಯಮ್ಮ? ಟೋಟಲಿ 0ನಲ್ಲಿ ಇದೀವಿ ನಾವು. 7:30 ಹೇಳ್ತಾರೆ, 8, 9, 10, 12 ಗಂಟೆಗೆ ಹೇಳ್ತಾರೆ. ಹೆಂಗ್ರಿ ಆರೋಗ್ಯ ಚೆನ್ನಾಗಿರುತ್ತೆ? ಹೌದಲ್ಲ? ಇದಕ್ಕೆ ರಿಪೇರಿ ಹೆಂಗ್ ಮಾಡೋದು? ಅರ್ಥ ಆಗ್ತದೆ ಹೇಳ್ತಾ ಇರೋದು? ಅಮ್ಮ ಟೋಟಲಿ ನಾವು ಕಮಿಟ್ಮೆಂಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಸಡನ್ ರಿಲೀಫ್ ಸಿಕ್ಕಲ್ಲ. ಸಿಗಬೇಕು ಅಂದ್ರೆ ಸುಳ್ಳು ಹೇಳಬೇಕು. ಸುಳ್ಳು ಹೇಳಿದ್ರೆ ನಾನು ಕುತ್ಕೊಂಡು ಮಾತಾಡಕ್ಕಾಗಲ್ಲ. ಕರೆಕ್ಟ್. ಸುಳ್ಳು ಹೇಳಿದ್ರೆ ನಾನು ಕುತ್ಕೊಂಡು ಮಾತಾಡಕ್ಕಾಗಲ್ಲ. ಯಾಕೆ ನನಗೆ ಗೊತ್ತಿಲ್ಲ. ಸುಳ್ಳು ಯಾಕೆ ಹೇಳ್ಬೇಕು? ನಮ್ಮ ಹತ್ರ ಮಾತೇ ಇಲ್ಲ. ಕೂತ್ಕೊಳ್ಳಿ ಎದುರುಗಡೆ,
ಎಂಥದ್ದೇ ಕಾಯಿಲೆ ಬಂದಿರಲಿ, ಎಂಥದ್ದೇ ಸಮಸ್ಯೆ ಬಂದಿರಲಿ, ಎಲ್ಲಿಂದ ಬಂದಿದೆ ತೋರಿಸ್ಕೊಡ್ತೀನಿ. ಅದನ್ನ ಸರಿಪಡಿಸ್ಕೊಂಡ್ರೆ ಉಳಿದಿದ್ದೆಲ್ಲ ಸರಿ. ಅದು ಅವ್ರು ಸೇರಿದ್ದು. ಬಟ್ ನಾನು ಪ್ರೂವ್ ತೋರಿಸ್ತೀನಿ ಎಲ್ಲಿ ತಪ್ಪಾಗಿದೆ. ಗಂಡ ಹೆಂಡತಿ ನೆಮ್ಮದಿ ಇಲ್ಲ ಸ್ವಾಮಿ, ಕೂತ್ಕೊಳ್ಳಿ ಇಬ್ರು. ಒಂದು ರಾತ್ರಿಯಲ್ಲಿ ಗಂಡ ಹೆಂಡತಿ ಖುಷಿ ಆಗೋ ಥರ ನಾವು ಮಾಹಿತಿ ಕೊಡ್ತೀವಿ. ಸಾಕಲ್ವೇನಮ್ಮ? ಇಷ್ಟು ವಿಚಾರಗಳನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೋದು ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ನಾವು ತುಂಬಾ ತಡ ಮಾಡ್ಕೋತಾ ಇದ್ದೀವಿ ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಬೇಡ, ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಈ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ, ಭೂಮಿಯಲ್ಲಿ ಇರುವಂತಹ ಪೋಷಕಾಂಶಗಳನ್ನ ಬಳಸುವ ಕ್ರಮ ಗೊತ್ತಿರಬೇಕು. ಎಲ್ಲಿರೋದು ಪೋಷಕಾಂಶ? ಭೂಮಿಯಲ್ಲಿ. ಈಗ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗತ್ತೆ, ಏನೋ ತರಕಾರಿ ಹೇಳ್ತಾರೆ, ಅದೇ ಹೇಳ್ತಾರೆ ಅಂದ್ರೆ ಇವರು ಭೂಮಿಯಲ್ಲಿ ಪೋಷಕಾಂಶ ಇದೆ, ಅದನ್ನ ತೋರ್ಸೋಣ. ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ತಾ ಹೋಗಿ ಪ್ರಪಂಚದ ಇತಿಹಾಸದಲ್ಲಿ ಈ ತರನೂ ಇದೆಯಾ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ, ಆಶ್ಚರ್ಯಕವಾಗಿರ್ತಕ್ಕಂತಹ ನಿಖರವಾದ ವಿಷಯ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡ್ತಿರಲಿ ವೀಕ್ಷಕರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪುರುಷಂ ದೇಶಿ ಗುರುಗಳು ಭಾಗಿಯಾಗಿದ್ರು. ಆಧುನಿಕ ಜಂಜಾಟದಲ್ಲಿ ನಮ್ಮ ಜೀವನವನ್ನು ನಾವು ಹೇಗೆ ಮೈಮರೆತು ನಡೆಸ್ತಾ ಇದ್ದೀವಿ ಅನ್ನುವಂಥ ಹಲವಾರು ಸೂಚಕಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಮಾರ್ಗಗಳನ್ನು ಅನುಸರಿಸಿದ ಸಂದರ್ಭದಲ್ಲಿ ಬದುಕು ಬಂಗಾರ ಆಗುತ್ತೆ. ಆ ಸಲಹೆ ಸೂಚನೆಗಳನ್ನು ಮುಂದಿನ ದಿನಗಳಲ್ಲಿ ಖಂಡಿತ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.